ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ನಾವೇನು ತಿಳ್ಕೊಳ್ಳೋಣ ಅಂತಂದ್ರೆ, ಯಾರೆಲ್ಲ ಕೆಸೆಟ್ಗೆ ಅಪ್ಲೈ ಮಾಡಿದಿರಿ, ಯಾರೆಲ್ಲ ಪ್ರಪ್ರಥಮ ಬಾರಿಗೆ ಅಪ್ಲೈ ಮಾಡಿದಿರಿ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯ ಜೊತೆಗೆ 2024 ಮತ್ತು 23ರಿಂದ ಹಿಂದ್ಗಡೆ 2013ರವರೆಗಿನ ಎಲ್ಲ ಫಸ್ಟ್ ಪೇಪರ್ನ ಎಲ್ಲ ಕ್ವಶನ್ ಆನ್ಸರನ್ನ ನಾನು ಏನು ಮಾಡ್ತೀನಿ ಅಂದರೆ ಹೇಳ್ತಾ ಹೋಗ್ತೀನಿ. ಡೈಲಿಯಿಂದ ಬರ್ತಾ ಹೋಗುತ್ತೆ ವಿಡಿಯೋ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಯಾರಿಗೆ ಯೂಸ್ ಆಗುತ್ತೆ ಅವರಿಗೆ ಇದನ್ನು ಶೇರ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಕೆಸೆಟ್ ಅಪ್ಲೈ ಮಾಡಿದವ್ರಿಗೆ ಒಂದು ತಾವು ತಿಳ್ಕೊಂಬಿಡಿ, ಪೇಪರ್ ಫಸ್ಟ್ ಅಂತ ಬರುತ್ತೆ, ಆಮೇಲೆ ಪೇಪರ್ 2 ಅಂತ ಬರುತ್ತೆ. ನಿಮ್ಮ ಸಬ್ಜೆಕ್ಟ್ ಯಾವುದಿರುತ್ತೆ ಇಲ್ಲಿ, ಆ ಸಬ್ಜೆಕ್ಟಿಗೆ 100 ಪ್ರಶ್ನೆಗಳಿರುವಂಥದ್ದು, ಅಂಕಗಳು ಎಷ್ಟು ಅಂದರೆ 200 ಮಾರ್ಕ್ಸ್ ಇರ್ತದೆ. ಅದೇ ರೀತಿ ಪೇಪರ್ ಫಸ್ಟ್ಗೆ 50 ಪ್ರಶ್ನೆಗಳಿರುವಂಥದ್ದು, ಇದರಲ್ಲಿ ಅಂಕಗಳು ಎಷ್ಟು ಅಂದರೆ 100 ಅಂಕಗಳು ಇರ್ತವೆ. ಹಾಗಾದ್ರೆ ಕೆಸೆಟ್ಗೆ ಟೋಟಲ್ ಆಗಿ ಎಷ್ಟು ಅಂಕಗಳು ಇರುವಂಥದ್ದು ಅಂತ ತಮ್ಮ ಗಮನಕ್ಕೆ ತರೋದಾದರೆ 300 ಅಂಕಗಳು ಇರುವಂಥದ್ದು. ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರೋದು ಪತ್ರಿಕೆ 1. ಈ ಪತ್ರಿಕೆ 1ರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಅಂದರೆ 50 ಪ್ರಶ್ನೆಗಳಿಗೆ 100 ಅಂಕಗಳಿಗೆ ಬರ್ತಕ್ಕಂಥದ್ದನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದ್ರಿಗಿನ ಮುಂಚಿತವಾಗಿ ನಾವು ಮತ್ತೆ 2ನೇ ಪತ್ರಿಕೆ ಯಾವ್ಯಾವುದನ್ನು ಇಲ್ಲಿ ಡಿಸ್ಕಸ್ ಮಾಡ್ತೀವಿ ಅಂತಂದರೆ, ಹಿಸ್ಟ್ರಿಗೆ ಹೆಚ್ಚು ಒತ್ತನ್ನು ಕೊಡಲಾಗುತ್ತದೆ. ನಂತರ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಇನ್ಮೇಲೆ ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಅಂದರೆ ಇಲಾಖೆ ಬಿಟ್ಟಿರ್ತಕ್ಕಂಥ ಅಧಿಕೃತ ಉತ್ತರಗಳು ಮಾತ್ರ ಇರುವಂಥದ್ದು. ತಾವು ಈ ಕೆಲಸ ಮಾಡ್ತಾ ಇರ್ತೀರಿ, ತಮಗೆ ವರ್ಕ್ಲೋಡ್ ಜಾಸ್ತಿ ಇರ್ತೈತಿ. ಹಾಗಾಗಿ ಕೆಸೆಟ್ ಅನ್ನ ಬರಿಬೇಕಾದ್ರೆ ಜಸ್ಟ್ ಈ ಒಂದು ವಿಡಿಯೋ ನೋಡಿದ್ರೆ ಸಾಕು, ಆ ಕ್ವಶನ್ ಪೇಪರ್ ಅನ್ನ ನೀವು ತಿರಿ ಹಾಕಿದಂಗೆ ಆಗುತ್ತೆ ಅಂತ ನನ್ನ ಭಾವನೆ. ಸೊ ಇದು ಯಾರೆಲ್ಲ ಕೆಸೆಟ್ ಅಪ್ಲೈ ಮಾಡ್ತಾ ಇದ್ದಾರೆ ಎಲ್ಲರಿಗೂ, ಕೆಸೆಟ್ ಯಾರೆಲ್ಲ ಅಪ್ಲೈ ಮಾಡಿದ್ದಾರೆ ಎಲ್ಲರಿಗೂ ಫಸ್ಟ್ ಪೇಪರ್ ಬರುವಂಥದ್ದು. ಹಾಗಾಗಿ ಈ ಪ್ರಶ್ನೆಗಳು ತಮಗೆ ಅನುಕೂಲ ಆಗುತ್ತೆ. ಎಲ್ಲರಿಗೂ ಒಂದು ಇಲ್ಲಿ ಪ್ರಶ್ನೆನೂ ಇರುತ್ತೆ ಮತ್ತು ಸರ್ಕಾರದ ಇಲಾಖೆ ಕಿ ಉತ್ತರಗಳು ಇರ್ತವೆ. ಹೌದ್ರಿ, ಅದನ್ನ ನಾವೇನ್ ಮಾಡೋಣ ಅಂತಂದ್ರ ಈಗ ಕಂಟಿನ್ಯೂ ಆಗಿ ನೋಡ್ತಾ ಹೋಗೋಣ. ಈ ಪ್ರಶ್ನೆ ಪತ್ರಿಕೆ ತಾವು ನೋಡ್ಬೋದು, 2024ರ ಪ್ರಶ್ನೆ ಪತ್ರಿಕೆಯನ್ನ ಈ ಒಂದು ತರಗತಿಯಲ್ಲಿ ನಾವೇನ್ ಮಾಡೋಣ ಅಂದ್ರೆ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಮೊದಲನೇ ಪ್ರಶ್ನೆ ಏನಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆ ಹೇಳ್ತಾ ಇದ್ದಾರೆ, ತರಗತಿಯ ಕೊನೆಯ ಸಂದರ್ಭದಲ್ಲಿ ಕಲಿಕಾ ಉದ್ದೇಶಗಳ ಅರ್ಥವೇನು ಅಂತ ಕೇಳ್ತಾರೆ. ಅಂದ್ರೆ ನೀವು ಟೀಚರ್ ಆಗಿದ್ದೀರಿ, ಹಾಗಾದ್ರೆ ನೀವು ಟೀಚಿಂಗ್ ಮಾಡ್ತಕ್ಕಂಥ ಒಂದು ರೂಮಲ್ಲಿ ಉದ್ದೇಶ ಏನಾಗಿರುತ್ತೆ ಅಂತಂದ್ರೆ, ಶೈಕ್ಷಣಿಕ ಸಾಧನೆ ಮಾಡೋದಾಗಿದೆಯೋ ಅಥವಾ ಉದ್ದೇಶಪೂರ್ವಕ ಕಲಿಕಾ ಫಲಗಳಿದೆಯೋ ಅಥವಾ ಕಲಿಕಾ ಅನುಭವಗಳನ್ನು ಒದಗಿಸುತ್ತಿದೆಯೋ ಅಥವಾ ಕಲಿಕಾರ್ಥಿ ಪ್ರದರ್ಶಿಸುವ ಚಟುವಟಿಕೆಗಳಿದೆಯೋ ಅಂತ ಕೇಳಿದ್ದಾರೆ. ಹೌದಾ? ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ಏನಾಗಿರ್ತದ ಅಂದ್ರ, ಈ ಪ್ರಶ್ನೆಗೆ ಉತ್ತರ ಯಾವುದು ಅಂತಂದ್ರ, ಪ್ರಶ್ನೆಗೆ ಉತ್ತರ 2 ಇರುವಂಥದ್ದು, ಸರ್ಕಾರದ ಅಧಿಕೃತ ಉತ್ತರ ಇರುವಂಥದ್ದು. ಇನ್ನು ನಂತರ ಪ್ರಶ್ನೆ ನೋಡಿ, 2ನೇ ಪ್ರಶ್ನೆ ನೋಡಿ ಹೀಗಿದೆ. ಇದು ಯಾರೆಲ್ಲ ಡಿ.ಎಡ್ ಮಾಡಿದಿರಿ ಅವರಿಗೆ ಸೈಕಾಲಜಿಯಲ್ಲಿ ಬಂದಿರುವಂತ ಪ್ರಶ್ನೆ ಇದು. ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ, ಪಿಯಾಜೆರವರ ಜ್ಞಾನಾತ್ಮಕ ಬೆಳವಣಿಗೆಯ ಸರಿಯಾದ ಅನುಕ್ರಮಣಿಕೆ ಇರುವಂಥದ್ದು. ತಾವು ನೋಡ್ತಿರ್ಬೋದು, ಇಲ್ಲಿ 4 ಹಂತಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಅವು ಯಾವ ಹಂತ ಅಂತಂದ್ರ ನೋಡ್ರಿ, ಮೊದಲನೇದು ಯಾವ್ದು ಬರುತ್ತೆ ಅಂದ್ರೆ ಸಂವೇದನಾ ಗತಿ ಹಂತ ಬರುವಂಥದ್ದು. ಮೊದಲನೇದು ಯಾವ್ದು ಬರ್ತರಿ, ಸಂವೇದನಾ ಗತಿ ಅಂತ ಬರುತ್ತೆ. ನಂತರ ಯಾವ್ದು ಬರ್ತತ್ರಿ, ಕಾರ್ಯಪೂರ್ವ ಅಂತ ಬರುವಂಥದ್ದು. ನಂತರ ಯಾವ್ದು ಬರುತ್ತ್ರಿ, ಕಾರ್ಯಪೂರ್ವ ಅಂತ ಬರ್ತದ. ನಂತರ ಬರುವಂಥದ್ದು ಮೂರ್ತ ಕಾರ್ಯಗಳ ಹಂತ ಬರುತ್ತದ. 4ನೇದು ಯಾವ್ದು ಬರುತ್ತ್ರಿ, ಔಪಚಾರಿಕ ಹಂತ. ಹಾಗಾದರೆ ಇಲ್ಲಿ ಇರ್ತಕ್ಕಂಥ ಆಪ್ಷನ್ಸ್ ಒಳಗ ಯಾವುದು ಸರಿಯಾದ ಉತ್ತರ ಅಂತಂದ್ರ 3ನೇ ಉತ್ತರ ಸರಿ ಇರುವಂಥದ್ದು. ಒನ್ಸ್ ಅಗೇನ್ ತಾವಿಗೆ ಇನ್ನೊಂದ್ಸರಿ ನೆನಪಿಸೋದಾದರೆ, ಸಂವೇದನಾ ಗತಿ ಹಂತ, ಕಾರ್ಯಪೂರ್ವ ಹಂತ, ಮೂರ್ತ ಕಾರ್ಯ ಹಂತ, ಔಪಚಾರಿಕ ಹಂತ ಅಂತಕ್ಕಂಥದ್ದು 4 ಹಂತಗಳನ್ನ ನಾವು ನೋಡ್ತೀವಿ. ಎಲ್ಲಿ ಪಿಯಾಜೆರವರ ಜ್ಞಾನಾತ್ಮಕ ವಿಕಾಸದ ಹಂತಗಳು ಅಂತ ಬರುತ್ತೆ ಅಲ್ಲಿ.
ಸೊ ಮುಂದಿನ ಪ್ರಶ್ನೆ ನೋಡೋದಾದ್ರೆ ನೋಡ್ರಿ, ಮುಂದಿನ ಪ್ರಶ್ನೆ ಹೀಗಿದೆ. ಈ ಮುಂದಿನ ಯಾವುದು SWAYM ಪೋರ್ಟಲ್ನ ಗುಣಲಕ್ಷಣವಾಗಿದೆ? ಸೊ ಈ ಒಂದು ಪೋರ್ಟಲ್ ಇದೆ, ಆ ಪೋರ್ಟಲ್ನ ಗುಣಲಕ್ಷಣಗಳು ಹೇಗಿದೆ, ಏನಿದೆ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಮೊದಲನೇ ಪ್ರಶ್ನೆ ನೋಡೋದಾದರೆ, ಕೆಲವು ಶಾಲೆಗಳ ಹಂತದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಉತ್ತೇಜಿಸುವುದಾಗಿರುವಂಥದ್ದು, ಉತ್ತಮ ಗುಣಮಟ್ಟದ ಶಿಕ್ಷಣದ ಅವಕಾಶಗಳನ್ನು ಸುಧಾರಿಸಲು. ಇನ್ನು ಮೂರನೇ ಪ್ರಶ್ನೆ, ಉನ್ನತ ಶಿಕ್ಷಣ ಉತ್ತೇಜಿಸಲು DTH ಚಾನೆಲ್ಗಳ ಗುಂಪುಗಳನ್ನು ರಚಿಸುವುದು. ಸ್ವ ಮೌಲ್ಯಮಾಪನ ಸಾಧ್ಯವಿಲ್ಲ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಬಂದು 1 ಮತ್ತು 4, ಎರಡನೇ ಆಪ್ಷನ್ಸ್ 2 ಮತ್ತು 3 ಇರುವಂಥದ್ದು, ಇನ್ನು ಮೂರನೇ ಆಪ್ಷನ್ಸ್ 3 ಮತ್ತು 4 ಇರುವಂಥದ್ದು, ಮತ್ತು ನಾಲ್ಕನೇ ಆಪ್ಷನ್ಸ್ 1 ಮತ್ತು 2 ಇರುವಂಥದ್ದು. ಹಾಗಾದ್ರೆ ಇದರಲ್ಲಿ ಯಾವುದು ಸರಿ ಅಂತ ನಾವು ನೋಡೋದಾದ್ರೆ, ಇದರಲ್ಲಿ ಸರ್ಕಾರದ ಉತ್ತರ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇದನ್ನ ಗ್ರೇಸ್ ಕೊಟ್ಟಿದ್ದಾರೆ. ಗ್ರೇಸ್ ಅಂದ್ರೆ ಎಲ್ಲರಿಗೂ ಇದು ಮಾರ್ಕ್ಸ್ ಬರುವಂಥದ್ದು. ಇನ್ನು ನಂತರ ಹೊಂದಿಸಿ ಬರೆಯಿರಿ ಅಂತ ಇದೆ 4ನೇ ಪ್ರಶ್ನೆ. ಹೌದ್ರಿ? ಹಾಗಾದ್ರೆ ನೋಡ್ರಿ, ಸೈಕಾಲಜಿ ಪ್ರಶ್ನೆನೇ ಇದು. ಪ್ರಯತ್ನ ಮತ್ತು ಪ್ರಮಾದ ಏನಾಗುತ್ತೆ? ಪ್ರಯತ್ನ ಮತ್ತು ಪ್ರಮಾದ ಏನಾಗುವಂಥದ್ದು? ಹೊಂದಿಸಿ ಬರೆಯಿರಿ. ಪ್ರಯತ್ನ ಪ್ರಮಾದ ಏನಾಗುತ್ತೆ ಅಂದ್ರ, ಪ್ರಯತ್ನಗಳು ತಪ್ಪುಗಳನ್ನ ಕಡಿಮೆ ಮಾಡುತ್ತದೆ. ಒಂದೇದು ಯಾವ್ದು ಬರ್ತತ್ರಿ? ಒಂದೇದು ಯಾವ್ದು ಬರ್ತಂದ್ರ ಒಂದೇದು 3ನೇದು ಬರುವಂಥದ್ದು. ಅದೇ ರೀತಿ ಶಾಸ್ತ್ರೀಯ ಅನುಭವಗಳು ಬರುವಂಥದ್ದು ಕೃತಕ ಪ್ರೇರಣೆಯನ್ನ ಬಳಸುವುದರಿಂದ. ಅದೇ ರೀತಿ ಕ್ರಿಯಾಜನ್ಯ ಅನುಬಂಧ ಏನಾಗುತ್ತ್ರಿ? ಕಲಿಕೆಗೆ ಪುನರ್ಬಲನ ಬಳಸುವಂಥದ್ದು. ಒಳನೋಟ ಕಲಿಕೆ ಏನಾಗುತ್ತದೆ? ಕಲಿಕೆಗೆ ಜ್ಞಾನಾತ್ಮಕ ಚಟುವಟಿಕೆಗಳಿಗೆ ಬಳಸುವಂಥದ್ದು. ಹಾಗಾದರೆ ಇದಕ್ಕೆ ಉತ್ತರ ಯಾವುದು ಅಂತಂದ್ರೆ ಸ್ನೇಹಿತರೆ, ಇದಕ್ಕೆ ಉತ್ತರ ಬಂದು 4 ಆನ್ಸರ್ ಈಸ್ ರೈಟ್. 4ನೇ ಆಪ್ಷನ್ಸ್ ಏನಾಗಿರ್ತದೆ? ರೈಟ್, ಸರಿಯಾಗಿರುವಂಥದ್ದು. ಇನ್ನ ಮುಂದಿನ ಪ್ರಶ್ನೆ ನೋಡಿ, ಇಂಗ್ಲಿಷು ಸೇಮ್ ಆನ್ಸರ್ ಇರುವಂಥದ್ದು. ನಾವು ಯಾವ ಸಿರೀಸ್ ಮಾಡ್ತಾ ಇದೀವಿ ಅಂತಂದ್ರೆ ತಮಗೆ ಗೊತ್ತಿರಲಿ, ನಾವು ಇದನ್ನ ಯಾವ ಸಿರೀಸ್ ಮಾಡ್ತಾ ಇದೀವಿ ಅದ್ರ ಮೇಲ್ಗಡೆ ನಾನು ಅವಾಗಲೇ ಹೇಳ್ಬಿಟ್ಟಿದ್ದೀನಿ. ನಮ್ದು ಸಿರೀಸ್ ನಂಬರ್ ಬಂದು A1 ಅಂತಕ್ಕಂಥ ಸಿರೀಸ್ ನಂಬರ್ ನಮ್ದು. ಓಕೆ, ನಂತರ 5ನೇ ಪ್ರಶ್ನೆ ನೋಡಿ. 5ನೇ ಪ್ರಶ್ನೆ ಹೀಗಿದೆ. ಉನ್ನತ ಶಿಕ್ಷಣದಲ್ಲಿ ಐಚ್ಛಿಕ ಮತ್ತು ಆಯ್ಕೆ ಕೋರ್ಸ್ಗಳ ಮೂಲಕ ಕ್ರೆಡಿಟ್ಗಳನ್ನು ಗಳಿಸಲು ಅವಕಾಶ ನೀಡಿರುವುದು ಅಂತ ಕೊಟ್ಟಿದ್ದಾರೆ. ಇದ ಎಕ್ಸಾಂಪಲ್ ತಾವು ನೋಡೋದಾದ್ರೆ, ಈಗ ಡಿಗ್ರಿ ಬಂದ ತಕ್ಷಣ ನಿಮ್ಗೆ ಆಪ್ಷನಲ್ ಸಬ್ಜೆಕ್ಟ್ ಅನ್ನ ಚೂಸ್ ಮಾಡೋದಾಗಿರ್ತದೆ. ಅದು ಯಾವ ಬೇಸ್ ಮೇಲೆ ಚೂಸ್ ಮಾಡ್ತಾರೆ ಅಂತಕ್ಕಂಥದ್ದು ಕೇಳಿದ್ದಾರೆ. ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಮೂಲಕ ಮಾಡಲಾಗಿತ್ತು, ಅಥವಾ ಸ್ವಯಂ ಪೋರ್ಟಲ್ ನಲ್ಲಿ ಮಾಡಲಾಗುತ್ತದೋ, ಅಥವಾ ಚಾಯ್ಸ್ ಬೆಸ್ಟ್ ಕ್ರೆಡಿಟ್ ಸಿಸ್ಟಮ್ ಮೂಲಕ ಮಾಡಲಾಗುತ್ತದೋ, BUM ಕೋರ್ಸ್ಗಳ ಮೂಲಕ ಮಾಡಲಾಗ್ತದೆ ಅಂತ ಕೇಳಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ಇದರ ಸರ್ಕಾರದ ಉತ್ತರ ಏನಾಗಿತ್ತು? ಸರ್ಕಾರದ ಉತ್ತರ ಏನಾಗಿತ್ತು ಅಂತಂದ್ರೆ ಆನ್ಸರ್ 3 ಈಸ್ ದ ರೈಟ್. ಚಾಯ್ಸ್ ಬೆಸ್ಟ್ ಕ್ರೆಡಿಟ್ ಸಿಸ್ಟಮ್. ಓಕೆ, ಮುಂದಕ್ಕೆ ಹೋಗೋಣ. ಇನ್ನ ಪ್ರಶ್ನೆ ನಂಬರ್ 6. ಪ್ರಶ್ನೆ ನಂಬರ್ 6ಗೆ ಉತ್ತರ ಯಾವುದು ಅಂತಂದ್ರೆ, ಪ್ರಶ್ನೆ ನಂಬರ್ 6ಗೆ ಉತ್ತರ ಯಾವುದು? ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಪ್ರಶ್ನೆ ನಂಬರ್ 6 ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಉತ್ತರವನ್ನು ಮೊದಲೇ ಹೇಳ್ಬಿಡ್ತೀನಿ ನೋಡಿ. ಉತ್ತರ ಬಂದು 3ನೇದು ನೋಡಿ. ಐತಿಹಾಸಿಕ ಸಂಶೋಧನೆ ಬಂದು ಹಿಂದಿನ ಘಟನೆಗಳನ್ನ ಅಧ್ಯಯನ ಮಾಡುವುದು ಮತ್ತು ಪ್ರಸ್ತುತ ಅದರ ಅನ್ವಯಕ್ಕೆ ತಕ್ಕಂತೆ ಪರೀಕ್ಷಿಸುವುದು. ಇದು ಪ್ರಾಯೋಗಿಕ ಸಂಶೋಧನೆ ಅಂತ ಕೇಳಿದ್ದಾರೆ. ತಿರುಚಿದ ಮತ್ತು ನಿಯಂತ್ರಿತ ಚಲಕಗಳು ಅಂತಕ್ಕಂಥದ್ದು. ಇನ್ನ ಸಿ ಕೇಳಿದರೆ, ಸಿ ಏನಾಗುತ್ತದೆ? ಸಮೀಕ್ಷಾ ವಿಧಾನ ಅಂತಕ್ಕಂಥದ್ದು ಒಂದು ನಿರ್ದಿಷ್ಟ ಸಮಯದಲ್ಲಿ ಬೃಹತ್ ನಮೂನೆಗಳಿಂದ ದತ್ತಾಂಶಗಳನ್ನ ಸಂಗ್ರಹಿಸುವುದಾಗಿರ್ಬೋದು. ಇನ್ನು ಕ್ರಿಯಾ ಸಂಶೋಧನೆ ಅಂತ ಕೇಳಿದರೆ, ಕ್ರಿಯಾ ಸಂಶೋಧನೆ ಅಂತಂದ್ರೆ ಸಂಶೋಧಕನ ತನ್ನ ಗುಂಪನ್ನ ಪರೀಕ್ಷಿಸಲು ಪರಿಹಾರಗಳನ್ನ ಹುಡುಕುವುದು ಕ್ರಿಯಾ ಸಂಶೋಧನೆ ಆಗಿದೆ. ಹಾಗಾದ್ರೆ ಉತ್ತರ ತಮಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಇನ್ನ ಪ್ರಶ್ನೆ ನಂಬರ್ 7. ಸಂಶೋಧನೆಗಳನ್ನ ಕೈಗೊಳ್ಳುವಾಗ ಸರಿಯಾದ ಕ್ರಮ ಯಾವುದು?
ಸಂಶೋಧನೆಯನ್ನ ಕೈಗೊಳ್ಳಬೇಕಾದ್ರೆ ಯಾವ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದ್ದಾರೆ. ತಾವು ನೋಡ್ಬೋದು ಸರಿಯಾದ ಕ್ರಮ ನೋಡ್ರಿ. ಫಸ್ಟಿಗೆ ಏನ್ ಮಾಡ್ಬೇಕು ಅಂದ್ರೆ ಸಂಶೋಧನೆ ಪ್ರಶ್ನೆಗಳನ್ನ ರೂಪಿಸಬೇಕಾಗುತ್ತದೆ. ನಂತರ ಸಂಬಂಧಿಸಿದ ಸಾಹಿತ್ಯದ ಪರಾಮರ್ಶೆ ಮಾಡಬೇಕಾಗುತ್ತದೆ. ನಂತರ ದತ್ತಾಂಶಗಳನ್ನ ಸಂಗ್ರಹಣೆ ಮಾಡಬೇಕಾಗಿರುವಂಥದ್ದು, ಮತ್ತೆ ದತ್ತಾಂಶಗಳನ್ನ ಸಂಶ್ಲೇಷಣೆ ಮಾಡಬೇಕಾಗಿರುವಂಥದ್ದು. ಹಾಗಾದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ಸ್ 3 is the right answer. ಓಕೆ, ಕೆಳಗಿನವುಗಳಲ್ಲಿ ಯಾವುದು ಲಂಬ ಅಧ್ಯಯನದ ಲಕ್ಷಣವಾಗಿದೆ ಅಂತ ಕೇಳಿದ್ದಾರೆ. ಕೆಳಗಿನವುಗಳಲ್ಲಿ ಯಾವುದು ಲಂಬ ಅಧ್ಯಯನದ ಲಕ್ಷಣವಾಗಿದೆ ಅಂತ ಕೇಳಿದ್ದಾರೆ. ಇದರಲ್ಲಿ ಉತ್ತರ ಬಂದು ಯಾವುದು ಅಂತಂದ್ರೆ 4ನೇದು ಇದೆ ನೋಡಿ, ಇದು ಉತ್ತರ. ಇಂಗ್ಲಿಷ್ನವ್ರಿಗೆ ಸೇಮ್ ಇರುವಂತದ ಆನ್ಸರ್. ಇನ್ನು ಸಂಶೋಧನೆಯಲ್ಲಿ ಕೃತಿ ಚೌರ್ಯವು ಇದನ್ನ ಒಳಗೊಂಡಿದೆ ಅಂತ ಕೇಳಿದ್ದಾರೆ. 9ನೇ ಪ್ರಶ್ನೆ. 9ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿ 1ನೇದು ಯಾವ್ದ್ರಿ? ಆಪ್ಷನ್ಸ್ ಎ ಐತ್ ನೋಡಿ, ಅದು ಸರಿಯಾಗಿ ಇರುವಂತದ್ದು. ಇದು ಸರಿಯಾಗಿ ಇರುವಂತ ಉತ್ತರ. ಇನ್ನ ನಂತರ 10ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಸಂಭವನೀಯತೆ ನಮೂನೆ ಅಲ್ಲ ಅಂತ ಕೇಳಿದ್ದಾರೆ. ಯಾದೃಚ್ಛಿಕ ನಮೂನೆ, ಇನ್ನು ಸ್ನೋಬಾಲ್ ನಮೂನೆ, ವ್ಯವಸ್ಥಿತ ನಮೂನೆ, ಶ್ರೇಣೀಕೃತ ನಮೂನೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಉತ್ತರ ಯಾವುದು ಕೊಟ್ಟಿದ್ದಾರೆ ಅಂತಂದ್ರೆ ಉತ್ತರ ಯಾವುದು ಅಂತಂದ್ರೆ ಸ್ನೇಹಿತರೆ, ಇದಕ್ಕೆ ಉತ್ತರ 2ನೇದು ಸರಿಯಾಗಿರುವಂತ ಉತ್ತರ. ಇನ್ನು ಈ ಕೆಳಗಿನ ಗದ್ಯವನ್ನ ಓದಿ 11ರಿಂದ 15ನೇ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾರೆ. ಎಷ್ಟನೇ ಪ್ರಶ್ನೆ ಅಂದರೆ 11ರಿಂದ 15ರವರೆಗಿನ ಪ್ರಶ್ನೆಗಳಿಗೆ ಏನ್ ಮಾಡ್ರಿ ಉತ್ತರವನ್ನ ಹುಡುಕಿ ಅಂತ ಕೊಟ್ಟಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಇಲ್ಲಿ ನೀವು ಮಾರ್ಕ್ಸ್ ಯಾವತ್ತೂ ಹೋಗ್ಬಾರ್ದಿರಿ. ಇಲ್ಲಿ ಮಾರ್ಕ್ಸ್ ಪೂರ್ತಿ ತಗೋಬೇಕು. ಇದನ್ನ ಸರಿಯಾಗಿ ಓದ್ಕೊಂಡು ತಾವೇನ್ ಮಾಡ್ಬೇಕಾಗಿರ್ತಕ್ಕಂಥದ್ದು, ಇಲ್ಲಿ ಕ್ವಶನ್ಗೆ ಆನ್ಸರ್ ಅನ್ನ ಬರಿಬೇಕಾಗ್ತದೆ. ಅದು ತಮ್ಗೆ ಓದಿದ್ರೆ ಗೊತ್ತಾಗಿರುವಂಥದ್ದು. ಈ ಪ್ರಶ್ನೆಗಳು ಇರುವುದ ಕಾರಣಕ್ಕಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. 11ನೇ ಪ್ರಶ್ನೆಗೆ ಉತ್ತರ ಯಾವುದು ಅಂತಂದ್ರೆ 4 ಅಂತಕ್ಕಂಥದ್ದು. 12ನೇ ಪ್ರಶ್ನೆಗೆ ಇಲ್ಲಿ ಇರ್ತಕ್ಕಂಥ ಉತ್ತರ ಏರೋಪ್ ಅಂತಕ್ಕಂಥದ್ದು. ಓಕೆ, ಇನ್ನು 13ನೇ ಪ್ರಶ್ನೆಗೆ ಇಲ್ಲಿ ಇರ್ತಕ್ಕಂಥ ಉತ್ತರ ಬಂದು ಯಾವುದು? 13ನೇ ಪ್ರಶ್ನೆಗೆ ಉತ್ತರ 3. ನಾನು ಯಾಕೆ ಸ್ಪೀಡಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಟೈಮ್ ಸಾಕಾಗಲ್ಲ. 50 ಪ್ರಶ್ನೆಗೆ 1.5 ತಾಸು ಆಗುತ್ತೆ ಅದಕ್ಕೆ. ಇನ್ನು 14ನೇ ಪ್ರಶ್ನೆ ನೋಡಿ. 14ನೇ ಪ್ರಶ್ನೆಗೆ 2ನೇದು. ಯಾಕಂತಂದ್ರೆ ಇಲ್ಲಿ ಕೆಸೆಟ್ ಬರಿಬೇಕಾದ್ರೆ ನಿಮ್ಗೆ ಗೊತ್ತೈತಲ್ಲ, PG ಕಂಪ್ಲೀಟ್ ಆಗಿರ್ತದೆ, ತಮಗೇನು ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೀನಿ. ಇನ್ನು 15ನೇ ಪ್ರಶ್ನೆಗೆ ನೋಡಿ. 15ನೇ ಪ್ರಶ್ನೆಗೆ 1ನೇ ಉತ್ತರ ಸರಿ ಇರುವಂಥದ್ದು. ಯಾರೆಲ್ಲ ಪ್ರಶ್ನೆ ಇರುತ್ತೆ, ಪ್ರಶ್ನೆ ಪತ್ರಿಕೆ ತಮ್ಮಲ್ಲಿ ಇರುತ್ತೆ, ತಾವು ಟಿಕ್ ಕೂಡ ಮಾಡ್ಕೋಬಹುದು. ಓಕೆ ನೋಡಿ. ನಂತರ 16ನೇ ಪ್ರಶ್ನೆ ನೋಡಿ, ವೆರಿ ಇಂಪಾರ್ಟೆಂಟ್. ಅರಿಸ್ಟಾಟಲ್ನ ಮಾದರಿಯ ಸಂವಹನ ಅಂಶಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಸೆಂಡರ್ ಆಗಿರ್ಬೋದು, ಎನ್ಕೋಡರ್, ಚಾನಲ್, ಡಿಕೋಡರ್, ರಿಸೀವರ್ ಅಂತ ಬರುತ್ತೆ. ಸೊ ಇದಕ್ಕೆ 16ನೇದಕ್ಕೆ ಉತ್ತರ ಬಂದು ಯಾವುದು ಅಂತಂದ್ರೆ ಇಲ್ಲಿ ಉತ್ತರ 16ಗೆ 4 ಇರುವಂಥದ್ದು. ನೋಡ್ರಿ, ಅರಿಸ್ಟಾಟಲ್ ರವರ ಪ್ರಕಾರ ಸಂವಹನ ಹೇಗಿರುತ್ತೆ ಅಂದ್ರೆ ಒಬ್ಬ ಸ್ಪೀಕರ್ ಇರ್ತಾನೆ, ಇನ್ನು ಸಬ್ಜೆಕ್ಟ್ ಇರಬೇಕು ಮತ್ತು ಆಡಿಯನ್ಸ್ ಇರಬೇಕು. ಸ್ಪೀಕರ್ ಇರಬೇಕು, ಸಬ್ಜೆಕ್ಟ್ ಇರಬೇಕು, ಮತ್ತೆ ಆಡಿಯನ್ಸ್ ಇರಬೇಕು ಅಂತೇಳಿ ಹೇಳ್ತಾರೆ. ಯಾರ್ರಿ? ಅರಿಸ್ಟಾಟಲ್ ರವರು. ಇನ್ನು ಮೆಹರ್ಬಿಯನ್ ರವರ ಪ್ರಕಾರ ಸಮಗ್ರ ಸಂವಹನ ಪ್ರಕ್ರಿಯೆ ಪದ ನೋಡು, 1ನೇದು ಪದ ಪ್ರಯೋಗ ಎಷ್ಟಿರಬೇಕು, ಆಮೇಲೆ ಧ್ವನಿ ಏರಿಳಿತ ಎಷ್ಟಿರಬೇಕು ಮತ್ತು ಆಂಗಿಕ ಭಾಷೆಯ ಪ್ರಮಾಣ ಎಷ್ಟಿರಬೇಕು ಅಂತ ಕೇಳಿದ್ದಾರೆ. ನೋಡಿ, 1ನೇ ಆಪ್ಷನ್ಸ್ ಇದೆ 30, ಪದ ಪ್ರಯೋಗ 38%, ಧ್ವನಿ ಏರಿಳಿತ 7%, ಅದೇ ರೀತಿ ಆಂಗಿಕ ಭಾಷೆಗಳು 55% ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 2ನೇ ಆಪ್ಷನ್ಸ್ ಇದೆ.
ಎರಡನೇ ಆಪ್ಷನ್ಸ್ ಏನಿದೆ ರೀ, ಪದ ಪ್ರಯೋಗ 7%, ಧ್ವನಿ ಏರಿಳಿತ 38%, ಮತ್ತೆ ಆಂಗಿಕ ಭಾಷೆದು 55% ಇರುವಂಥದ್ದು. ಸೊ ಹೀಗೆ ಆಗ ಮೆಹರ್ಬನ್ ರವರ ಪ್ರಕಾರ ಈ ಸಮಗ್ರ ಸಂವಹನತೆ ಪ್ರಕ್ರಿಯೆ ಎಷ್ಟಿರಬೇಕು ಅಂತಂದ್ರೆ ಆಪ್ಷನ್ಸ್ 2 ಇಸ್ ದ ರೈಟ್ ಆನ್ಸರ್. ಆಪ್ಷನ್ಸ್ ಯಾವ್ದ್ರಿ? ಆಪ್ಷನ್ಸ್ 2 ಇಸ್ ದ ರೈಟ್ ಆನ್ಸರ್ ಆಗಿರುವಂಥದ್ದು. ಎಷ್ಟಿರಬೇಕು? ಪದ ಪ್ರಯೋಗ 7% ಇರಬೇಕು, ಧ್ವನಿ ಏರಿಳಿತ 38% ಇರಬೇಕು, ಮತ್ತೆ ಆಂಗಿಕ ಭಾಷೆಯ ಪ್ರಮಾಣ ಎಷ್ಟಿರಬೇಕು ಅಂದ್ರೆ 55% ಇರಬೇಕು. ನಾವ್ ಯಾಕೆ ಇದನ್ನ ಓದ್ತಾ ಇದೀವಿ ಕ್ವಶನ್ ಪೇಪರ್ ಅಂತಂದ್ರೆ, ಒಂದು ಕ್ವಶನ್ಗಳು ಹೇಗ್ ಬರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತಾ ಹೋಗುತ್ತೆ. ಇನ್ನೊಂದೇನು ಅಂತಂದ್ರೆ ಇದೇ ಕ್ವಶನ್ ರಿಪೀಟೆಡ್ ಆಗುವಂತ ಸಾಧ್ಯತೆ ಕೂಡ ಜಾಸ್ತಿ ಇರುವಂತದ್ದು. ಇನ್ನು ತರಗತಿಯ ಕೋಣೆಯಲ್ಲಿ ಸಂವಹನ ಪ್ರಕ್ರಿಯೆಯ ಭಾಗವಾಗಿ ಕೈ ಎತ್ತುವುದು ಈ ವಿಧಾನದ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಈಗ ನೀವು ಟೀಚರ್ ಆಗಿರ್ತೀರಿ, ಪ್ರಶ್ನೆಗಳನ್ನ ಕೇಳ್ತೀರಿ, ಮಕ್ಕಳಿಗೆ ಕೈ ಎತ್ತಾರಲ್ಲ. ಹಾಗಾದ್ರೆ ಯಾವ ಒಂದು ಪ್ರತೀಕ ಅದು? ಚಿಹ್ನೆಯ ಪ್ರತೀಕನೋ, ನಿರ್ದೇಶನ ಪ್ರತೀಕನೋ, ದೈಹಿಕ ಸಂಜ್ಞೆ ಪ್ರತೀಕನೋ, ಅಥವಾ ನಿಯಂತ್ರಿತನೋ ಅಂತ ಕೇಳಿದ್ದಾರೆ. 18ನೇ ಪ್ರಶ್ನೆ, ಇದು ಚಿಹ್ನೆಯ ಪ್ರತೀಕವಾಗಿರುವಂಥದ್ದು. ಉತ್ತರ ಯಾವುದು? ಚಿಹ್ನೆ ಅಂತ ಬರುತ್ತೆ. ಇನ್ನು ನೋಡ್ರಿ, ಮಾಹಿತಿಯ ಕಾರ್ಯವನ್ನ ಸಮೂಹ ಸಂವಹನದಲ್ಲಿ ಹೀಗೆ ವಿವರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. 19ನೇ ಪ್ರಶ್ನೆ, ಮಾಹಿತಿ ಕಾರ್ಯವನ್ನ ಸಮೂಹ ಸಂವಹನದಲ್ಲಿ ಹೀಗೆ ವಿವರಿಸಲಾಗಿದೆ ಅಂತ ಕೊಟ್ಟಿರುವಂಥದ್ದು. 19ನೇ ಪ್ರಶ್ನೆಗೆ ಉತ್ತರ ಯಾವುದು ಅಂತಂದ್ರೆ, ಏನು ಪ್ರಸರಣನೋ ಇದೆಯೋ ಅಥವಾ ಪ್ರಚಾರ ಇದೆಯೋ, ಇನ್ನು ಕಣ್ಗಾವಲು ಇದೆಯೋ, ಡೈವರ್ಷನ್ ಇದೆಯೋ? ಸೊ 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಯಾವುದು ಅಂತಂದ್ರೆ ರೀ, ಕಣ್ಗಾವಲು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂತ ಉತ್ತರ. ಇನ್ನು 20ನೇ ಪ್ರಶ್ನೆ ನೋಡಿ, ಸಾಂಪ್ರದಾಯಿಕ ಮಾಧ್ಯಮ ಯಾವ್ದು ಬರುತ್ತೆ ಅಂದ್ರೆ ಸಮುದಾಯದ ಬಾನುಲಿ ಅಥವಾ ರೇಡಿಯೋಗಳು ಬರ್ತಾ ಗೊತ್ತೇನ್ರಿ? ರೇಡಿಯೋ ಬರ್ತಾ ಗೊತ್ತ್ರಿ? ರೇಡಿಯೋ. ಇನ್ನು ಎಲೆಕ್ಟ್ರಿಕಲ್ ಮಾಧ್ಯಮ ಯಾವ್ದ್ರಿ? ಎಲೆಕ್ಟ್ರಾನಿಕ್ ಮಾಧ್ಯಮ ಯಾವುದು? ಎಲೆಕ್ಟ್ರಾನಿಕ್ ಮಾಧ್ಯಮ ಅಂದ್ರೆ ವಿಡಿಯೋ ಗೇಮ್ಸ್ಗಳಾಗಿರ್ಬೋದು. ಇನ್ನು ಹೊರಾಂಗಣ ಮಾಧ್ಯಮ ಯಾವುದು ಅಂತಂದ್ರೆ ರೀ, ಭೀತಿ ಪತ್ರಗಳು. ನಂತರ ನವ ಮಾಧ್ಯಮ ಯಾವುದು ಅಂದ್ರೆ ಜಾಲತಾಣಗಳು. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಉತ್ತರ ಏನಾಗಿರುತ್ತದೆ ಸ್ನೇಹಿತರೆ? ಈ ಒಂದು ಪ್ರಶ್ನೆಗೆ ಉತ್ತರ ಬಂದು ಆಪ್ಷನ್ಸ್ 1 ಈಸ್ ಅ ರೈಟ್ ಆನ್ಸರ್ ಆಗಿರುವಂಥದ್ದು. ಓಕೆ, ನೋಡಿ ಇಲ್ಲಿ ಮೆಂಟಲ್ ಅಬಿಲಿಟಿ ಪ್ರಶ್ನೆ ಬಂದಿರುವಂಥದ್ದು 21 ನೋಡಿ. ಈ ಚಿತ್ರವನ್ನು ಕೊಟ್ಟಿರುವಂಥದ್ದು 1ನೇ ಕಾಲಮ್ ಮತ್ತು 2ನೇ ಕಾಲಮ್ 3ನೇ ಕಾಲಮ್ಗೆ ಇರತಕ್ಕಂಥ ವ್ಯತ್ಯಾಸಗಳನ್ನ ನಾವೇನ್ ಮಾಡ್ಬೇಕಾಗುತ್ತೆ? ನೋಡ್ತಾ ಹೋಗ್ಬೇಕಾಗಿರುವಂಥದ್ದು. ಸೊ ತಾವಿಲ್ಲಿ ನೋಡ್ಬೋದು ಸ್ನೇಹಿತರೆ, ಮೊದಲನೇ ಕಾಲಮ್ ಇದೆ ಹೋದ್ರೆ, ಈ ಮೊದಲನೇ ಕಾಲಮ್ ಆದ್ಮೇಲೆ ನೋಡಿ ಇದರಲ್ಲಿ ಇದು ಹೇಗಿದೆ? ಮೊದಲನೇ ಕಾಲಮ್ಗೆ 2ನೇ ಕಾಲಮ್ಗೆ ಡಿಫ್ರೆನ್ಸ್ ಬಂದಿದೆ, ಇಲ್ಲಿ ಕೆಳಗಡೆ ಬಂದಿದೆ, ನಂತರ ಈ ಕಡೆ ಬಂದಿದೆ ನೋಡಿ. ಇದು ಮತ್ತೆ ಈ ಕಡೆ ಬರ್ಬೇಕಿತ್ತು, ಈಗ ಬಂದ್ರೆ ಇದು ಕಂಟಿನ್ಯೂ ಆಗ್ತಿತ್ತು, ಹಾಗಾಗಿ ಇದು ರಾಂಗ್ ನೋಡಿ. ಇಲ್ಲಿ ಬಂದಿದೆ, ಆಮೇಲೆ ಇಲ್ಲಿ ಬಂದಿದೆ, ಆಮೇಲೆ ಇಲ್ಲಿ ಬಂದಿದೆ, ಇದು ಮುಂದೆ ಹಿಂಗ್ ಬರ್ಬೇಕಾಗಿತ್ತು, ಅಲ್ಲಿ ಇನ್ನೊಂದು ಬಂದಿರೋಕ, ಹಾಗಾಗಿ ಇದು ರಾಂಗ್ ನೋಡಿ. ಇದು ಸಿಮಿಲರ್ ಇರುವಂತದ್ದು ನೋಡ್ರಿ. ಇದ್ರ ಡಿಫ್ರೆನ್ಸ್ ಇದು ಬಂದೈತೆ, ಇದ್ರ ಡಿಫ್ರೆನ್ಸ್ ಇದು ಐತೆ, ಇದು ಸರಿ ಆಗುತ್ತೆ. ಇದ್ರ ಡಿಫ್ರೆನ್ಸ್ ಹೀಗಿರುವಂಥದ್ದು, ಅದಾದ್ಮೇಲೆ ಇದು ಸರಿಯಾಗಿರುತ್ತೆ. ಹಾಗಾಗಿ ಇದಕ್ಕೆ ಸರ್ಕಾರದ ಉತ್ತರ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ 3 ಮತ್ತು 4 ಎರರ್ ಹಾಕಿದ್ದಾರೆ, ಅದೆಲ್ಲ ಕೂಡ ಸರಿ ಇರುವಂಥದ್ದು. ಆನ್ಸರ್ ಯಾವುದು ಅಂದ್ರೆ 3 and 4 is the right answer. ಇನ್ನು ಪ್ರಶ್ನೆ ನಂಬರ್ 22, 1, 2, 3 A 4 B ಅಂಕೆಗಳು 5 ಮತ್ತು 12 ಎರಡರಿಂದಲೂ ಭಾಗಿಸಬಹುದಾಗಿದೆ. ಈ ಕೆಳಗಿನವುಗಳಲ್ಲಿ ಎ ಮತ್ತು ಬಿ ಗಳು ಮೊತ್ತ ಎಷ್ಟಾಗಬಹುದು ಅಂತ ಕೇಳಿದ್ದಾರೆ. ಯಾವದಾಗಬಹುದು ಅಂತ ಕೇಳಿದ್ದಾರೆ. 22 ಇದರ ಉತ್ತರ 5 ಆಗುತ್ತೆ ನೋಡ್ರಿ ಸ್ನೇಹಿತರೆ. ಇನ್ನು ನೋಡ್ರಿ 23 ಪ್ರಶ್ನೆ, ಒಬ್ಬ ಕಳ್ಳ
ಒಬ್ಬ ಪೊಲೀಸ್ 100 ಮೀಟರ್ ದೂರದಲ್ಲಿರುವುದನ್ನು ಗುರುತಿಸುತ್ತಾನೆ. ಆಗ ಪೊಲೀಸು ಕಳ್ಳನನ್ನ ಬೆನ್ನಟ್ಟಲು ಪ್ರಾರಂಭಿಸಿದಾಗ ಕಳ್ಳನು ಓಡಲಾರಂಭಿಸುತ್ತಾನೆ. ಕಳ್ಳನ ವೇಗ ಪ್ರತಿ ಗಂಟೆಗೆ 8 ಕಿಲೋಮೀಟರ್ ಮತ್ತು ಪೊಲೀಸನ ವೇಗ ಪ್ರತಿ ಗಂಟೆಗೆ 10 ಕಿಲೋಮೀಟರ್ ಆಗಿದ್ದರೆ ಕಳ್ಳನ ಎಷ್ಟು ದೂರದ ಓಡಿದರೆ ಪೊಲೀಸು ಹಿಂದಿಕ್ಕುತ್ತಾನೆ. ಕಳ್ಳನನ್ನು ಹಿಡಿಬೇಕಾದ್ರೆ ಎಷ್ಟು ದೂರ ಹೋಗ್ಬೇಕು ಅಂತಂದ್ರೆ ಪೊಲೀಸು ಎಷ್ಟು ದೂರ ಹೋಗ್ಬೇಕ್ರಿ? ಆನ್ಸರ್ ಈಸ್ 5/2 ಕಿಲೋಮೀಟರ್ ಪರ್ ಅವರ್ ಹೋಗ್ಬೇಕಾಗಿರುವಂಥದ್ದು. ನಂತರ ನೋಡ್ರಿ ABC 24ನೇ ಪ್ರಶ್ನೆ. ಒಂದು ಕೆಲಸವನ್ನು ಪೂರ್ಣಗೊಳಿಸಲು 24/6 ದಿನಗಳನ್ನು ತೆಗೆದುಕೊಳ್ಳುತ್ತಾರೆ. ಎಲ್ಲರ ಜೊತೆಯಾಗಿ ಅದೇ ಕಾರ್ಯವನ್ನು ಪೂರ್ಣಗೊಳಿಸಲು ಎಷ್ಟು ದಿನವನ್ನು ತೆಗೆದುಕೊಳ್ಳುತ್ತಾರೆ ಅಂತ ಕೇಳಿದ್ದಾರೆ. 24ನೇ ಪ್ರಶ್ನೆಗೆ ಉತ್ತರ ಬಂದು 4. ಉತ್ತರ ಬಂದು ಯಾವ್ದ್ರಿ? 4. ಆಪ್ಷನ್ಸ್ 4 ಆಪ್ಷನ್ಸ್ ಇಸ್ ದ ರೈಟ್ ಆನ್ಸರ್. ಸರ್ಕಾರದ ಇಲಾಖೆ ಉತ್ತರ ಇದು. ಇದು ನೋಡ್ರಿ, ಇದು ಇಂಥವು ಪ್ರಶ್ನೆಗಳು ನೀವು ಮಿಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇಲ್ಲಿ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಡ್ತಾರೆ. 8 ಜನರು PQRSTUV ಮತ್ತು ಡಬ್ಲ್ಯೂಗಳು G1 ಮತ್ತು G2 ಎಂದು ಎರಡು ಗುಂಪುಗಳನ್ನಾಗಿ ವಿಂಗಡಿಸಿದ್ದು ಪ್ರತಿ ಗುಂಪಿನಲ್ಲಿ 4 ಜನರು ಇರುತ್ತಾರೆ. ಕೆಳಗಿನ ನಿರ್ಬಂಧಗಳು ಅನ್ವಯವಾಗುತ್ತದೆ ಅಂತ. T ಇರುವ ಗುಂಪಿನಲ್ಲಿ P ಇರಬೇಕು. V ಇರುವ ಗುಂಪಿನಲ್ಲಿ Q ಅಥವಾ R ಇರುವಂತಿಲ್ಲ. R ಮತ್ತು S U ಗುಂಪಿನಲ್ಲಿ ಇರುವಂತಿಲ್ಲ. W ಮತ್ತು U ಒಂದೇ ಗುಂಪಿನಲ್ಲಿ ಇರುವಂತಿಲ್ಲ. W ಮತ್ತು Q ಇವುಗಳು G1 ಗುಂಪಿನಲ್ಲಿ ಇದ್ದರೆ ಕೆಳಗಿನ ಯಾವ ಆಯ್ಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. 25ನೇ ಪ್ರಶ್ನೆ. ಇಲ್ಲಿ 2 ಇಸ್ ದ ರೈಟ್ ಆನ್ಸರ್. ಇದು ಲಾಜಿಕ್ ಪ್ರಶ್ನೆ. ಇದು ಯಾವುದೇ ಬುಕ್ ಅಲ್ಲಿ ಅಲ್ಲೆಲ್ಲ ಹುಡುಕಾಡಿದ್ರೆ ಸಿಗಲ್ಲ. ನೀವು ಥಿಂಕ್ ಮಾಡಿ ಹಾಕುವಂಥದ್ದು, ಪೂರಾ ಈಸಿ ಇರುವಂಥದ್ದು. ಇದೊಂದು ಪ್ರಶ್ನೆ ನೋಡ್ರಿ. ಇದು ಹೇಳಿಕೆ, ನಿಮ್ಮ ಮೈಂಡ್ ಸೆಟ್ ಹೇಗಿದೆ ಅಂತ ಚೆಕ್ ಮಾಡ್ತಾರೆ ನೋಡಿ. ಮೊದಲನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ? ಹೇಳಿಕೆ ಏನಿದೆ ಅಂದ್ರೆ ಎ ಹಲವು ಡಬ್ಬಗಳು ದುಂಡಾಗಿವೆ, ಹಲವು ಕಪ್ಪುಗಳು ದುಂಡಾಗಿವೆ. ಇವು ಎಲ್ಲಿ ಸಿಗುದಿಲ್ಲ ನಿಮ್ಗೆ. ಇವೆಲ್ಲ ಆರಾಮ್ಸಿ ನೀವೇನ್ ಮಾಡ್ಬೇಕು? ತಲೆ ಓಡಿಸಿ ಮಾಡಿರುವಂಥದ್ದು. ಸೊ 26ನೇ ಪ್ರಶ್ನೆಗೆ ಉತ್ತರ ಯಾವುದು ಅಂತಂದ್ರ ಇಲ್ಲಿ ಯಾವ ತೀರ್ಮಾನವು ಸರಿ ಇಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ, ಇದು ಗೊತ್ತಿದೆ ತಮಗೆ. ರೋಹನ್ ಎಸ್ ಕೇಂದ್ರದಿಂದ ಉತ್ತರ ಕಡೆಗೆ 30 ಮೀಟರ್ ಚಲಿಸುತ್ತಾನೆ. ನಂತರ ಬಲಕ್ಕೆ 30 ಮೀಟರ್ ಚಲಿಸುತ್ತಾನೆ. ಮತ್ತೆ ಅವನು ಬಲಕ್ಕೆ ತಿರುಗಿ 50 ಮೀಟರ್ ಚಲಿಸುತ್ತಾನೆ. ಅಂತಿಮವಾಗಿ ಬಲಕ್ಕೆ ತಿರುಗಿ 30 ಮೀಟರ್ ಚಲಿಸುತ್ತಾನೆ. ಆಗ ಎಸ್ ಕೇಂದ್ರದಿಂದ ಯಾವ ದಿಕ್ಕಿಗೆ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದಾರೆ. ಸೊ ಇಂಥವು ಈಸಿ ಆಗಿರ್ತಕ್ಕಂಥದ್ದು ನೋಡಿ. ಈಗ ನೋಡ್ತಾ ಹೋಗೋಣ. ಈಗ ಏನ್ ನೋಡಿದಾರೆ? ಎಸ್ ಅಂತಕ್ಕಂಥದ್ದು ಒಂದು ಪಾಯಿಂಟ್ ಅನ್ನ ತೆಗೆದುಕೊಳ್ಳೋಣ. ಎಸ್ ಅಂತಕ್ಕಂಥದ್ದು ಒಂದು ಪಾಯಿಂಟ್, ಇದೊಂದು ಪಾಯಿಂಟ್, ಇದು ಎಸ್. ಸೊ ಎಸ್ ರೋಹನ್ ಎಸ್ ಕೇಂದ್ರದಿಂದ ಉತ್ತರ ಕಡೆಗೆ 30 ಕಿಲೋಮೀಟರ್ ಹೋಗ್ತಾನೆ. ಇದು ಉತ್ತರ ಕಡೆಗೆ 30 ಕಿಲೋಮೀಟರ್ ಹೋಗ್ತಾನೆ. ಫಸ್ಟ್ ನಿಮಗೆ ಇದು ಲೆಫ್ಟ್ ರೈಟ್ ಗೊತ್ತಿರಬೇಕು. ಈಗ ಇಲ್ಲೇ ಹಾಕ್ಬಿಡ್ತೀನಿ ನೋಡಿ. ಈ ಕಡೆ ಲೆಫ್ಟ್ ಇರುವಂಥದ್ದು. ಸೊ ಇದು ಬರ್ತಾ ಇಲ್ಲ, ಇಲ್ಲಿ ಹಾಕ್ತೀನಿ. ಒಂದು ಸೆಕೆಂಡ್ ರೀ. ಫಸ್ಟ್ ಇದನ್ನ ಇಲ್ಲಿ ತೋರಿಸ್ತೀನಿ, ಆಮೇಲೆ ನಿಮಗೆ ಹೇಳ್ತೀನಿ ನೋಡಿ. ಈ ಕಡೆ ಲೆಫ್ಟ್, ಫಸ್ಟ್ ತಿಳಿಸ್ಬಿಡ್ತೀನಿ, ಆಮೇಲೆ ನಿಮಗೆ ನೋಡ್ಕೊಳ್ಳುವಂತೆ. ಈ ಕಡೆ ಲೆಫ್ಟ್, ಇದು ರೈಟ್, ಇದು ಲೆಫ್ಟ್, ಇದು ರೈಟ್, ಇದು ಲೆಫ್ಟ್, ಇದು ರೈಟ್, ಇದು ಲೆಫ್ಟ್, ಇದು ರೈಟ್. ಓಕೆ, ಇದು ಬೇಸಿಕ್ ನಿಮಗೆ ಗೊತ್ತಿರಬೇಕು. ಈಗ ರೋಹನ್ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ರೋಹನ್ ಅಂತಕ್ಕಂಥ ಎಸ್ ಅಂತಕ್ಕಂಥ ಒಂದು ಪಾಯಿಂಟ್ ಇಂದ ಎಷ್ಟು 30 ಮೀಟರ್ ಮೇಲ್ಗಡೆ ಹೋಗ್ತಾ ಇದ್ದಾನೆ. ಹೌದ್ರಿ? ಇದು ಮೇಲ್ಗಡೆ ಇದು ಉತ್ತರ, ಇದು ಉತ್ತರ, ಇದು ಕೆಳಗಡೆ ದಕ್ಷಿಣ, ಇದು ಪೂರ್ವ, ಇದು ಪಶ್ಚಿಮ. ಇವು ಗೊತ್ತಿರ್ಬೇಕು ನಿಮ್ಗೆ.
ಸೊ ಇವನು ಉತ್ತರಕ್ಕೆ ಹೋಗ್ತಾನೆ. ಉತ್ತರಕ್ಕೆ ಹೋಗಿ ನಂತರ ಯಾವ ದಿಕ್ಕಿಗೆ ಹೋಗ್ತಾನೆ? ಬಲಕ್ಕೆ, ಲೆಫ್ಟ್, ರೈಟ್ ಈ ಕಡೆ ಇಲ್ರಿ, ರೈಟ್ 30 ಮೀಟರ್ ಹೋಗ್ತಾನೆ. ಓಕೆ, ನಂತರ ಮತ್ತೆ ಬಲಕ್ಕೆ ನೋಡ್ರಿ, ಇಲ್ಲಿಂದ ಇಲ್ಲಿ ಇದನ್ನ ಅನ್ಕೊಡ್ರಿ, ಮತ್ತೆ ಬಲಕ್ಕೆ ಅಂದ್ರೆ ಈ ಕಡೆ ಎಷ್ಟು 50 ಮೀಟರ್ ಬರ್ತಾನ್ರಿ. ಓಕೆ, 50 ಮೀಟರ್ ಬಂದ, 50 ಮೀಟರ್ ಬರ್ತಾನೆ. ಆ ನಂತರ ಬಲಕ್ಕೆ ಮತ್ತೆ ಎಷ್ಟು 30 ಬರ್ತಾನೆ. ಆದ್ರೆ ಅವನು ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಅವನ ಡಿಫ್ರೆನ್ಸ್ ಅಂತ ಕೇಳಿದಾನೆ. ಸೊ ಇದು ಇಲ್ಲಿ ಗೊತ್ತಿಲ್ರಿ, ಇದು 30, ಇದು 30, ಇದು 50, ಟೋಟಲ್ ಇದು 50, ಇದು 30. ಸೊ ಇದರಲ್ಲಿ 50 ಅಂದ್ರೆ ಇಲ್ಲಿವರೆಗೂ ಇದು 30 ಆದ್ರೆ ಇಲ್ಲಿ ಎಷ್ಟು ಇರ್ತೈತಿ? ಇಲ್ಲಿ 20 ಇರ್ತದೆ, ಇಲ್ಲಿ 20 ಇರ್ತದೆ, ಇದು 30. ಸೊ ಇದರಲ್ಲಿ ಎಷ್ಟಾಗುತ್ತೆ ಅಂತಂದ್ರೆ ಟೋಟಲ್ ಇದು 30. ಹಾಗಾದ್ರೆ ಅವನ ಅಂತರ ಎಷ್ಟು ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಇರುವಂತ ಅಂತರ ಎಷ್ಟು ಅಂದ್ರೆ 20. ಹಾಗಾದ್ರೆ ಅವನು ಯಾವ ಕಡೆ ದಿಕ್ಕಿಗೆ ಮುಖ ಮಾಡಿದಾನೆ ಅಂತಂದ್ರೆ ದಕ್ಷಿಣಕ್ಕೆ ಮುಖ ಮಾಡಿರುವಂಥದ್ದು. ಯಾವ ದಿಕ್ಕಿಗ್ರಿ? ದಕ್ಷಿಣಕ್ಕೆ. ಆದ್ರೆ ಇಲ್ಲಿ ಉತ್ತರ ಯಾವ್ದಾಗುತ್ತೆ? ಆಪ್ಷನ್ಸ್ 2 ಇಸ್ ದ ರೈಟ್ ಆನ್ಸರ್ ಆಗುವಂಥದ್ದು. ಓಕೆ, ಇನ್ನು ನೋಡ್ರಿ, ಇದು ಗೊತ್ತಾಯ್ತಿಲ್ರಿ ಉತ್ತರ ಯಾವುದು ದಕ್ಷಿಣ ಯಾವುದು ಅಂತ ಹೇಳಿ. ಇನ್ನೊಂದ್ಸಾರಿ ಹೇಳ್ರಿ ಕನ್ಫ್ಯೂಸ್ ಆಗಿದ್ರೆ. ರೋಹನ್ ಎಸ್ ಕೇಂದ್ರದಿಂದ ಮೇಲಕ್ಕೆ ಹೋಗ್ತಾನೆ. ಇದು ಎಷ್ಟು? 30 ಮೀಟರ್ ಮೇಲೆ ಹೋಗ್ತಾನೆ, 30. ಈ ಕಡೆ 30 ಹೋಗ್ತಾನೆ, ಬಲಕ್ಕೆ ತಿರುಗಿ, ಮತ್ತೆ ಈ ಕಡೆ ತಿರುಗಿ 50 ಹೋಗ್ತಾನೆ, ಮತ್ತೆ ಈ ಕಡೆ 30 ಹೋಗ್ತಾನೆ. ಹಾಗಾದ್ರೆ ಇದು 50 ಆದ್ರೆ ಈ ಕಡೆ ಇದೆಲ್ಲ ಈಕ್ವಲ್ ಇರ್ತಾವೆ. ಇದು ಈಕ್ವಲ್ ಇರ್ತತೆ, ಇದು ಈಕ್ವಲ್ ಇರ್ತತೆ, ಇದು ಈಕ್ವಲ್ ಇರ್ತತೆ. ಸೊ ಇಲ್ಲಿಗೆ 30 ಆದ್ರೆ ಇಲ್ಲಿ 20 ಉಳಿತೈತೆ, ಹೌದಾ? ಅದೇ 20 ಇಲ್ಲಿ ಡಿಫ್ರೆನ್ಸ್ ಎಷ್ಟು ಅಂದ್ರೆ ಯಾವ ದಿಕ್ಕು ಅಂತಕ್ಕಂಥದ್ದು ತಾವು ನೋಡಿದ್ರೆ ಇದು ಮೇಲ್ಗಡೆ ಉತ್ತರ, ಇದು ತೆಳಗಡೆ ದಕ್ಷಿಣ, ಇದು ಪೂರ್ವ, ಇದು ಪಶ್ಚಿಮ. ಓಕೆ, ಅವನು ಯಾವ ದಿಕ್ಕಿಗಿದಾನ್ರಿ? ರೋಹಣನ ದಕ್ಷಿಣ ದಿಕ್ಕಿಗಿದಾನಿಲ್ಲ. ಎಷ್ಟು ಕಿಲೋಮೀಟರ್ ಅಂತರ? ಎಷ್ಟು ಮೀಟರ್ ರೀ? 20 ಮೀಟರ್ ಅಂತರ. ಸೊ ಹಾಗಾಗಿ ಉತ್ತರ ಯಾವ್ದಾಗುತ್ತಪ್ಪ ಅಲ್ಲಿ? ಉತ್ತರ ಯಾವ್ದಾಗುತ್ತೆ? ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುವಂತ. ಓಕೆ, ನೆಕ್ಸ್ಟ್ ನೋಡ್ರಿ, 28ನೇ ಪ್ರಶ್ನೆ. ನಮ್ಮ ದೇಶದಲ್ಲಿ ವಾರ್ಷಿಕವಾಗಿ 6 ಮಿಲಿಯನ್ ಯೂನಿಟ್ ರಕ್ತದ ಅಗತ್ಯ. ಅದರ ಪ್ರಸ್ತುತ ವಾರ್ಷಿಕ ಉತ್ಪಾದನೆಯ 3.6 ಮಿಲಿಯನ್ ಯೂನಿಟ್ಗಳಾಗಿವೆ. ಅಗತ್ಯ ಕ್ರಮಗಳು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೇಲ್ಗಡೆ ಸ್ಟೇಟ್ಮೆಂಟ್ ಇರುತ್ತೆ, ಆ ಸ್ಟೇಟ್ಮೆಂಟ್ ನೋಡಿ ತಾವು ಹೇಳ್ಬೇಕಾಗಿರುವಂಥದ್ದು. ನೋಡ್ರಿ, ಏನೇನು ಮಾಡಬೇಕು ಅಂದ್ರೆ ರಕ್ತದಾನ ಮಾಡುವುದರಿಂದ ಅವರ ಆರೋಗ್ಯ ಹೇಗೆ ಸುಧಾರಿಸುತ್ತದೆ ಎಂದು ತಿಳಿಸುವುದರ ಮೂಲಕ ಆಕರ್ಷಿಸಬಹುದು. ರಕ್ತದಾನಿಗಳು ಆರ್ಥಿಕವಾಗಿ ಪ್ರೋತ್ಸಾಹ ನೀಡುವುದರ ಮೂಲಕ ಆಕರ್ಷಿಸಬಹುದು. ಹೆಚ್ಚು ಖಾಸಗಿ ರಕ್ತದಾನಿಗಳನ್ನು ಪ್ರೋತ್ಸಾಹಿಸಬಹುದು. ಈ ಸರಿ ಇರುವುದರಿಂದ ಹಾಗಾಗಿ ಇದಕ್ಕೆ ಉತ್ತರ ಯಾವುದಪ್ಪ? ಉತ್ತರ ಯಾವುದು ಅಂತಂದ್ರೆ 4ನೇ ಪ್ರಶ್ನೆಗೆ ಉತ್ತರ ಯಾವುದು ಅಂತಂದ್ರೆ ನೋಡ್ರಿ, ಮೇಲಿನ ಎಲ್ಲವುಗಳು ಸರಿ ಇರುವಂಥದ್ದು. ಓಕೆ, ಇನ್ನು ನೋಡ್ರಿ, ಪ್ರಸ್ತುತ ತಂದೆ ಮತ್ತು ಮಗನ ವಯಸ್ಸು 19:5 ಇದ್ದು 4 ವರ್ಷಗಳ ನಂತರ ಈ ಅನುಪಾತ 3:1 ಆದರೆ ಹಾಗಾಗಿ ಪ್ರಸ್ತುತ ವಯಸ್ಸು ಎಷ್ಟು ಅಂತಂದ್ರೆ ಇದನ್ನ ನೀವು ಯೂಟ್ಯೂಬ್ನಾಗ ಚೆಕ್ ಮಾಡ್ರಿ, ಹಲವಾರು ಅಲ್ಲಿ ಸಿಗ್ತೈತಿ. ಏಜ್ ಪ್ರಾಬ್ಲಮ್ ಅಲ್ಲಿ ಈಗ ಗೊತ್ತಾಗುತ್ತೆ. 29ಗೆ ಉತ್ತರ ಯಾವುದು ಅಂತಂದ್ರೆ 29ಗೆ ಉತ್ತರ ಬಂದು 2 ಸರಿ ಇರುವಂಥದ್ದು. ಓಕೆ, ನೋಡಿ, ಈ ಪ್ರಶ್ನೆ ಒಂದು ಸ್ವಲ್ಪ ಲಾಜಿಕ್ ಇರ್ತೈತಿ, ಲಾಜಿಕ್ ಐತಿ, ಇರುತ್ತೆ ಅಲ್ಲ, ಲಾಜಿಕ್ ಇದೆ. ನೋಡೋಣ ಇದನ್ನ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಮೇಲೆ ಹೇಳ್ಕೊಳ್ತಾ ಇಲ್ಲಿ 30ನೇ ಪ್ರಶ್ನೆ, ಇಲ್ಲಿ ಗಣಿತದ ಕೆಲವು ಚಿಹ್ನೆಗಳನ್ನು ಬೇರೆ ಬೇರೆ ಚಿಹ್ನೆಗಳಾಗಿ ಬದಲಾಯಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಸರಿಯಾಗಿ ಉತ್ತರವನ್ನು ಆರಿಸಿ ಅಂತ ಕೇಳಿದಾರೆ. ಹಾಗಾದ್ರೆ ನಾವು ಮೊದಲೇದನ್ನ ತೆಗೆದುಕೊಂಡ್ಬಿಡೋಣ. ಈಗ ಮೊದಲೇದು ನಮ್ಗೆ ಎಷ್ಟಿದೆ ರೀ? 8 ಇದೆ, ಹೌದ್ರಿ? ಮೊದಲನೇದು ತೆಗೆದುಕೊಳ್ಳೋಣ. ಮೊದಲನೇದು ಏನೈತಿ ರೀ? 8 ಆದ್ಮೇಲೆ ಇರ್ತಕ್ಕಂಥ ಚಿಹ್ನೆ ಯಾವ್ದಿದೆ ರೀ? ಇಲ್ಲಿ ಚಿಹ್ನೆ ಈ ತರ ಚಿಹ್ನೆ ಇದೆ. ಈ ತರ ಚಿಹ್ನೆ ಅಂತಂದ್ರೆ ಯಾವ್ದು ಬರ್ತಿರಿ? ಇಲ್ಲಿ ಪ್ಲಸ್. ನಂತರ ಈ ತರ ಚಿಹ್ನೆ ಐತೆ, ಈ ತರ ಚಿಹ್ನೆ 8 ಆದ್ಮೇಲೆ 2 ತಗೊಳ್ಳಿ. 2 ಆದ್ಮೇಲೆ ಈ ತರ ಚಿಹ್ನೆ ಇರೋದಕ್ಕೂ ಮೈನಸ್ ಹಾಕೊಳ್ಳಿ.
ಆನಂತರ 6 ತಗೊಳ್ಳಿ. 6 ಆದಮೇಲೆ ಚಿಹ್ನೆ ಇರುವಂಥದ್ದು ಪ್ಲಸ್ ಇರುವಂಥದ್ದು ಇಲ್ಲಿ ಏನು ಮಾಡಬೇಕು, ಬರೋಬ್ಬರ ಚಿಹ್ನೆಯನ್ನು ಹಾಕೊಳ್ರಿ. ನಂತರ 5 ಆದಮೇಲೆ ಯಾವ ಚಿಹ್ನೆ ಇದೆ, ಇಂಟು ಮಾಡ್ಕೊಳ್ರಿ, ಇಂಟು ಚಿಹ್ನೆ ಬರುತ್ತೆ. ನಂತರ 2 ತೆಗೆದುಕೊಳ್ಳಿ, 2 ತಗೊಳ್ಳಿ. 2 ಆದಮೇಲೆ ಯಾವ್ದು ಬರುತ್ತೆ, ನಂತರ ಮೈನಸ್ ಬರುತ್ತೆ. ಮೈನಸ್ ಆದಮೇಲೆ 6, ಮೈನಸ್ ಆದಮೇಲೆ ಏನ್ರಿ 6 ಬರುವಂಥದ್ದು. ಈಗ ನೀವು ಅದನ್ನೇನು ಮಾಡಬೇಕು, ಲೆಕ್ಕವನ್ನು ಮಾಡ್ತಾ ಹೋಗ್ಬೇಕಾಗುತ್ತದೆ. ಈಗ ಮಾಡ್ರಿ. 8 + 2 8 ಆಗುತ್ತೆ ರೀ, 10 ಆಗುತ್ತೆ. ಓಕೆ, 10 - 6 = 5 × 10. ಓಕೆ, -6. 10 - 6 ಅಂದರೆ ಎಷ್ಟು ಉಳಿತ್ರಿ, 4 = 4. ಹಾಗಾದರೆ ಆಪ್ಷನ್ಸ್ ಎ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತು ರೀ, ಆಪ್ಷನ್ಸ್ ಎ ಇಸ್ ದ ರೈಟ್ ಆನ್ಸರ್. ಸೊ ಇದು ಸರಿಯಾಗಿ ಮೂಡ್ತಾ ಇಲ್ಲ, ನಾನು ನಿಮ್ಗೆ ಇನ್ನೊಂದು ಸಾರಿ ತಿಳಿಸಿ ಹೇಳಬೇಕು ಅಂದರೆ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ. ಪೂರಾ ಈಸಿ. ಇದು ಚಿಹ್ನೆಗಳು ಕೊಟ್ಟಿರ್ತಾರೆ ಇಲ್ಲಿ. ಈ ಚಿಹ್ನೆಗಳನ್ನು ಏನು ಮಾಡಬೇಕು ನೋಡಿ, 8 ಆದಮೇಲೆ ಒಂದು ಚಿಹ್ನೆ ಬರುತ್ತೆ ಅಲ್ಲಿ. ಆ ಚಿಹ್ನೆ ಏನು ಬರ್ತದೆ, ಪ್ಲಸ್ ಅನ್ನು ಸೂಚಿಸ್ತದೆ. ನಂತರ ಬರುವಂಥದ್ದು ಇದು ಮೈನಸ್ ಅನ್ನು ಸೂಚಿಸ್ತದೆ. ನಂತರ ಬರುವಂಥದ್ದು ಪ್ಲಸ್ ಏನು ಸೂಚಿಸ್ತದೆ, ಈಕ್ವಲ್ಸ್ ಅನ್ನು ಸೂಚಿಸೋದು, ಸಮಾನಾಂತಕ. ನಂತರ 5 ಆದಮೇಲೆ ಬರ್ತಕ್ಕಂಥ ಚಿಹ್ನೆ ಯಾವುದು, ಗುಂಡ್ಲೆಯನ್ನು ಸೂಚಿಸುವಂಥದ್ದು. ನಂತರ ಇನ್ನೊಂದು ಬರುವಂಥದ್ದು ಏನು, ಮೈನಸ್ ಚಿಹ್ನೆಯನ್ನು ಸೂಚಿಸ್ತದೆ. ನಾನು ಆವಾಗಲೇ ಬರ್ಕೊಂಡು ತೋರಿಸಿದ್ದೆ ನಿಮಗೆ. 8 ಆದಮೇಲೆ ಯಾವ ಚಿಹ್ನೆ ಯಾವ ಚಿಹ್ನೆ ಸೂಚನೆ ಇದೆ, 8 ಆದಮೇಲೆ ಪ್ಲಸ್ ಇದೆ ತಾನೆ. ಪ್ಲಸ್ ಆದಮೇಲೆ ಏನು ಬರುತ್ತೆ, 2 ಬರ್ತದೆ. ಏನು ಬರ್ತದೆ, 2 ಬರ್ತದೆ. 2 ಆದಮೇಲೆ ಏನು ಬರುತ್ತೆ ರೀ, 2 ಆದಮೇಲೆ 6. ಚಿಹ್ನೆ ಯಾವುದಿದೆ ಅಲ್ಲಿ, ಚಿಹ್ನೆ ಮೇಲ್ಗಡೆ ಮೈನಸ್ ಇದೆ ನೋಡಿ. ಸೊ ಆವಾಗಲೇ ಮಾಡಿ ತೋರಿಸಿದ್ನಲ್ಲ, ಹಂಗೆ ಮಾಡಿರಿ. ನೆಕ್ಸ್ಟ್ ನೋಡ್ರಿ, QR ಕೋಡ್ನ ವಿಸ್ತೃತ ರೂಪ ಏನು ಅಂತ ಕೊಟ್ಟಿದ್ದಾರೆ. QR ಕೋಡ್ನ ವಿಸ್ತೃತ ರೂಪ ಏನಾಗಿದೆ ಅಂತ ಕೊಟ್ಟಿದ್ದಾರೆ. QR ಕೋಡ್ನ ವಿಸ್ತೃತ ರೂಪ ಏನಾಗಿದೆ, ಆನ್ಸರ್ ಕ್ವಿಕ್ ರೆಸ್ಪಾನ್ಸ್ ಕೋಡ್ ಅಂತಕ್ಕಂಥದ್ದು QR ಕೋಡ್ನ ಆಗಿರುವಂಥದ್ದು. ನೋಡಿ, ಇದು ಎಷ್ಟು ಈಸಿ ಇರುವಂಥದ್ದು. ಇಲ್ಲಿ ನೋಡಿ, ಈಗ ಒಂದು 5 ನಕ್ಷೆ ಇದೆ. ಇದೇನು ವೃತ್ತಾಕಾರ ಇರ್ತಕ್ಕಂಥ ಒಂದು ನಕ್ಷೆ ಇದೆ. ಈ ನಕ್ಷೆಯಲ್ಲಿ ಕೊಟ್ಟಿದ್ರೆ ಒಂದು ಶಾಲೆಯಲ್ಲಿ 3600 ವಿದ್ಯಾರ್ಥಿಗಳಿದ್ದಾರೆ. ಎಷ್ಟಿದ್ದಾರೆ ರೀ, 3600 ವಿದ್ಯಾರ್ಥಿಗಳಿದ್ದಾರೆ. ಅವರ ವಿವಿಧ ಆಸಕ್ತಿ ಹವ್ಯಾಸಗಳನ್ನು ತರಗತಿಯಲ್ಲಿ ದಾಖಲಿಸಲಾಗಿದೆ. ಶೇಕಡಾವಾರು ವಿವರಗಳನ್ನು ಕೊಡಲಾಗಿದೆ ಅಂತ ಕೊಡ್ತಾರೆ. ಅಡಿಗೆ ಮಾಡೋರು ಅಡಿಗೆ ತರಗತಿಗಳು 22% ಇದ್ದಾರೆ. ಸಂಗೀತದ ತರಬೇತಿಗಳು 18%, ನಾಟಕ 13%, ಹೊಲಿಗೆ 11%, ನೃತ್ಯ 21%, ಚಿತ್ರಕಲಾ 15% ಇದ್ದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಪ್ರಶ್ನೆ ಏನು ಕೇಳಿದ್ದಾರೆ ನೋಡೋಣ. ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಈ ಪ್ರಶ್ನೆ ಏನು ಕೇಳಿದ್ದಾರೆ ಅಂದ್ರೆ, ಇಲ್ಲಿ ಹೊಲಿಗೆ ಮತ್ತು ನಾಟಕ ತರಬೇತಿಯನ್ನು ನೋಂದಾಯಿಸುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ತಾವೇನ್ ಮಾಡ್ಬೇಕೀಗ, ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಫಸ್ಟು ಎಷ್ಟಿದೆ ಅವು ಟೋಟಲ್ ಎಷ್ಟು ಜನ ರೀ ಅಂದ್ರೆ 3600 ಜನ. ತೋಡ್ರಿ, 3600 ಜನರನ್ನ ಬರ್ಕೊಬೇಕು. ಆಮೇಲೆ ಇಂಟು ಹಾಕಬೇಕು. ಹೊಲಿಗೆಯವರು ಎಷ್ಟು ಪರ್ಸೆಂಟೇಜ್ ಇದ್ದಾರೆ ರೀ, ಹೊಲಿಗೆಯವರು 11% ಇದ್ದಾರೆ. 11% ಡಿವೈಡೆಡ್ ಬೈ 100 ಮಾಡ್ಬೇಕು. ಇದು ಎಷ್ಟು ಬರುತ್ತೆ, ಈ 0 ಹೋಯ್ತು, ಈ 0 ಹೋಯ್ತು, 1 ಬಂತು. 13 11 ಎಷ್ಟು ಬರುತ್ತೆ ರೀ, ಹೇಳ್ರಿ. 36 11 396 ಬರುತ್ತೆ. ಎಷ್ಟು ಬರುತ್ತೆ ರೀ, 396 ಬರುತ್ತೆ. ಅದೇ ರೀತಿ 36 ಇಂಟು ನಾಟಕದವ್ರದ್ದು ಎಷ್ಟು ರೀ, 13 ಡಿವೈಡೆಡ್ ಬೈ 100. ಈ 0 ತೆಗಿರಿ, ಕ್ಯಾನ್ಸಲ್ ಮಾಡಿರಿ. 13 × 36 ಮಾಡಿದರೆ ಎಷ್ಟು ಬರುತ್ತೆ ರೀ,
8864 ಬರುತ್ತೆ. ಇದನ್ನು ಎರಡನ್ನ ಪ್ಲಸ್ ಮಾಡಿದರೆ ಸಾರಿ ಎಷ್ಟು ಬರುತ್ತೆ, ಈಗ 36 13 ಮಾಡಿದರೆ ಎಷ್ಟು ಬರುತ್ತೆ ಅಂತಂದ್ರೆ ರೀ 468 ಬರುತ್ತೆ ನೋಡ್ರಿ. 468 ಬರುತ್ತೆ. ಎರಡನ್ನ ಕೂಡಿಸಿದಾಗ ಎಷ್ಟು ಬರುತ್ತೆ ಅಂತಂದ್ರೆ 864 ಬರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಆಪ್ಷನ್ಸ್ ಒಳಗೆ ಯಾವ್ದೈತ್ರಿ 846 ಬರ್ತದೆ. ಸಾರಿ 864 ಆನ್ಸರ್. 32 ಆನ್ಸರ್. 3 is the right answer. ಓಕೆ, ಇನ್ನು ನಂತರ ನೋಡ್ರಿ, ಒಂದು ಸಮಾನುಪಾತ ನಾಣ್ಯಗಳನ್ನು ಎಸೆದಾಗ ಹೆಡ್ ಬರುವ ಸಂಭವನೀಯತೆ, ಟೇಲ್ ಬರುವ ಸಾಧ್ಯತೆ ಎಷ್ಟು ಅಂತ ಕೇಳಿದರೆ 33 ಆನ್ಸರ್ ಈಸ್ 4. ಇದು ಸುಮ್ಮನೆ ಟೈಮ್ ಭಾಳ ಆಗುತ್ತೆ ನೋಡ್ರಿ. ನೋಡ್ರಿ, ಒಂದು 5 ನಕ್ಷೆ ಕೊಟ್ಟಿದ್ದಾರೆ. ಏನಿರ್ತಕ್ಕಂಥದ್ದು ಕ್ಲಾರ್ಕ್ಗಳು ಇರ್ತಾರೆ, ಕ್ಲಾರ್ಕ್ ಅಂತ ಹೇಳಿದ್ದಾರೆ. ಅದೇ ರೀತಿ ಬಿ ಗುಂಪು ಸ್ನಾತಕೋತ್ತರ ಪದವಿ, ಸಿ ಸರ್ಕಾರಿ ನೌಕರರು ಅಂತ ಹೇಳಿದ್ದಾರೆ. ಹಾಗಾದರೆ ಪದವೀಧರರು ಸರ್ಕಾರಿ ನೌಕರರಾಗಿರುತ್ತಾರೆ, ಆದರೆ ಕ್ಲಾರ್ಕ್ಗಳಾಗಿರುವುದಿಲ್ಲ ಅಂದರೆ ಇಲ್ಲಿ ಎ ಸರ್ಕಲ್ ಅನ್ನು ಪೂರ್ತಿ ಏನ್ ಮಾಡ್ಬೇಕು, ನಾವು ಬಿಟ್ಟು ಬಿಡಬೇಕಾಗ್ತದೆ. ಎ ಸರ್ಕಲ್ ಅನ್ನು ಏನ್ ಮಾಡ್ಬೇಕ್ರಿ, ಪೂರ್ತಿ ಬಿಟ್ಟು ಬಿಡಬೇಕು. ಎದೊಳಗೆ ಬಿಟ್ರಿ, ಇನ್ನು ಉಳಿತೇನ್ರಿ ಬಿ ಮತ್ತು ಸಿ. ಬಿ ಮತ್ತು ಸಿಗೆ ಕಾಮನ್ ಇರುವಂಥದ್ದು ಯಾವ್ದ್ರಿ, ಎಫ್. ಆನ್ಸರ್ ಈಸ್ ಎಫ್ ಆಗಿರುತ್ತದೆ. ಇನ್ನು 35 ನೋಡ್ರಿ, ಎ ಬಿ ಮತ್ತು ಸಹೋದರರಾಗಿದ್ದರೆ ಈ ಸಹೋದರಿ ಎನ ಸಹೋದರಿ ಇ ಮತ್ತು ಇನ ಸಹೋದರಿ ಡಿ, ಬಿನ ಮಗಳು ಇ ಮತ್ತು ಡಿ ಯಾರು ಆಗಿದ್ದಾರೆ ಅಂತ ಕೊಡ್ತಾರೆ. ಈಗ ತಗ್ಲ ಹಾಕೊಂಡ್ಬಿಡ್ರಿ, ಇದನ್ನ ಎ ಹಾಕೊಳ್ರಿ, ಇದು ಬಿ ಹಾಕೊಳ್ರಿ. ಹೌದ್ರಿ, ಎನ ಸಹೋದರಿ ಸಿ ಹಾಕ್ರಿ, ಸಿ ಒಂದು ಸಹೋದರಿ ಆಗ್ತಾನೆ. ಇನ ಸಹೋದರಿ ಡಿ, ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ಬಿನ ಮಗಳು ಇ, ಬಿನ ಮಗಳು ಯಾರ್ರಿ, ಇ. ಹಾಗಾದ್ರೆ ಇನ ಸಹೋದರಿ ಯಾರಿದ್ದಾರೆ ಇಲ್ಲಿ, ಡಿ. ಮಾರ್ಕ್ ಮಾಡ್ಕೊಂಡ್ಬಿಡ್ರಿ, ಇವರಿಬ್ರು ಸಹೋದರ, ಇವರು ಸಹೋದರಿ. ಇಲ್ಲಿ ಕೇಳಿದರೆ ಬಿನ ಮಗಳು ಇ. ಹಾಗಾದ್ರೆ ಡಿನ ಅಂಕಲ್ ಯಾರು ಅಂತ ಕೇಳಿದರೆ, ಡಿನ ಅಂಕಲ್ ಯಾರು ಅಂದ್ರೆ ಎ. ಆನ್ಸರ್ ಇಸ್ ರೈಟ್. ಆಪ್ಷನ್ಸ್ ಎ ಒಂದು ಸರಿಯಾದ ಉತ್ತರ. ಇನ್ನು 36ನೇ ಪ್ರಶ್ನೆ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಇಮೇಲ್ಗೆ ಸಂಬಂಧಿಸಿದ ತಪ್ಪಾದ ಹೇಳಿಕೆಯನ್ನ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಇಮೇಲ್ ಅಂತಕ್ಕಂಥದ್ದು ಇಲ್ಲಿ 36ನೇ ಪ್ರಶ್ನೆಗೆ ಒಂದನೇದು ಉತ್ತರ ತಪ್ಪಾಗಿರುವಂಥದ್ದು. ಇಮೇಲ್ ಅಲ್ಲಿ ಪಠ್ಯ ದಾಖಲೆಗಳನ್ನು ಮಾತ್ರ ಕಳಿಸ್ಬೋದು ಅಂತ ಕೇಳಿದ್ದಾರೆ. ಇವೆಲ್ಲವನ್ನ ಕೂಡ ಕಳಿಸ್ಬೋದು. ಇಮೇಲ್ ಸೇಲ್ ಮೇಲ್ಗಾಗಿ ಇಂಥ ಸೇವೆಗಾಗಿ ಕಾರ್ಯನಿರ್ವಹಿಸುತ್ತದೆ. ಇಮೇಲ್ ಎನ್ನುವುದು ನೆಟ್ವರ್ಕ್ ಮೂಲಕ ಡಿಜಿಟಲ್ ಸಂದೇಶ ವಿನಿಮಯ ಮಾಡಿಕೊಳ್ಳುವಂಥ ವಿಧಾನವಾಗಿದೆ. ಇಮೇಲ್ ಮೂಲಕ ಸಂವಹನ ಮಾಡುವ ಬಳಕೆ ಒಂದೇ ಸಮಯದಲ್ಲಿ ಲಭ್ಯವಾಗುವುದು ಅಗತ್ಯವಿಲ್ಲ ಅಂತ ಕೊಡ್ತಾರೆ. ಸೊ ಈ ಮೂರು ಎಲ್ಲ ಸರಿ ಇರುವಂಥದ್ದು. ಫಸ್ಟ್ನೇ ಆಪ್ಷನ್ಸ್ ಇಸ್ ರಾಂಗ್. ಇನ್ನು 37 ಪ್ರಶ್ನೆ ನೋಡಿ, 37ನೇ ಪ್ರಶ್ನೆಗೆ ಉತ್ತರ 4ನೇದು ಇರುವಂಥದ್ದು ನೋಡ್ಬೋದ ತಾವು. ವೆಬ್ ಪೇಜ್ ಅಂದ್ರೆ ಏನ್ರಿ, HTTP. ವೆಬ್ ಪೇಜ್ ಏನ್ರಿ, HTTP ಬರುತ್ತೆ. ವಾಯ್ಸ್ ಕಾಲ್ಗೆ ಏನು ಬರುತ್ತ್ರಿ, VoIP. ನಂತರ ವಿಡಿಯೋ ಕಾನ್ಫರೆನ್ಸ್ UDP. ಇನ್ನು ಮೆಸೇಜಿಂಗ್ SMS. ಭಾಳ ಇಂಪಾರ್ಟೆಂಟ್ ರೀ, ರಿವಿಷನ್ ಆಗುವಂಥ ಸಾಧ್ಯತೆ ಇರ್ತದ. ಭಾರತ ಸರ್ಕಾರದ ಯಾವ ಉಪಕ್ರಮ 24 ಗಂಟೆ 7 ಸಮಯ DTH ಉಪಗ್ರಹ ಟಿವಿ ಚಾನೆಲ್ಗಳ ಒದಗಿಸಿದೆ ಅಂತ ಕೊಟ್ಟಿದ್ದಾರೆ.
38 ಸ್ವಯಂ ಪ್ರಭಾ ಅಂತಕ್ಕಂಥದ್ದು ನೋಡ್ರಿ. ಓಕೆ, ಇನ್ನು 39ನೇ ಪ್ರಶ್ನೆ, ಯಾವ ಒಂದು ಬಗೆಯ ಸರ್ವರ್ ವೆಬ್ಸೈಟ್ಗಳನ್ನು ನಿರ್ದೇಶಿಸುತ್ತದೆ ಅಂತ ಕೇಳಿದ್ದಾರೆ. 39ಗೆ ಉತ್ತರ ಯಾವ್ದ್ರಿ? 2. ಉತ್ತರ 2 ಇಸ್ ದ ರೈಟ್ ಆನ್ಸರ್. ಇನ್ನು 40ನೇ, ಭಾರತ ಸರ್ಕಾರದ ಯಾವ ಉಪಕ್ರಮವು ಶೈಕ್ಷಣಿಕ ಸಂಸ್ಥೆಗಳು ತಮ್ಮ ಪ್ರಶಸ್ತಿ, ಪ್ರಮಾಣ ಪತ್ರ, ಪದವಿಗಳನ್ನು ಸಂಗ್ರಹಿಸಲು ಮತ್ತು ಪ್ರಕಟಿಸಲು ಅನುಕೂಲ ಮಾಡಿಕೊಡುತ್ತದೆ ಅಂತ ಕೇಳಿದ್ದಾರೆ. ಆಗ ಇದಕ್ಕೆ ನ್ಯಾಷನಲ್ ಅಕಾಡೆಮಿ ಡೆಪಾಸಿಟರಿ ಅಂತಕ್ಕಂಥದ್ದು NAD. ಸರಿ ಉತ್ತರ ಯಾವ್ದ್ರಿ? NAD. ಪ್ರಶ್ನೆ ನಂಬರ್ 41, ಕೆಳಗಿನ ಯಾವ ಮಾಲಿನ್ಯವನ್ನು ಅಳೆಯಲು BOD ಪರೀಕ್ಷೆಯನ್ನ ಮಾಡಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. BOD ಪರೀಕ್ಷೆಯನ್ನ ಮಾಡುವಂಥದ್ದು ಯಾವ್ದ್ರಿ ಅಂದ್ರೆ ಜಲ ಮಾಲಿನ್ಯ ಅಂತಕ್ಕಂಥದ್ದು BOD ಪರೀಕ್ಷೆ ಮಾಡುವಂಥದ್ದು. ಇನ್ನು ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಒಂದೇದ್ ನೋಡ್ರಿ, ಜಲಚರ ವ್ಯವಸ್ಥೆಯಲ್ಲಿ ಅನೇಕ ಬಯೋಮ್ಗಳ ಪೀರಿಯಡ್ ಮೇಲ್ಮುಖವಾಗಿರಬಹುದು ಅಂತ ಕೊಟ್ಟಿದ್ದಾರೆ. 42 ಪ್ರಶ್ನೆಗೆ ಉತ್ತರ ಯಾವುದು ಅಂತಂದ್ರೆ 2 B ಹೇಳಿಕೆ ಅಂದ್ರೆ ಶಕ್ತಿ ಪೀರಿಯಡ್ ಪರಿಕಲ್ಪನೆ ಜೈವಿಕ ವರ್ಧನೆ ವಿದ್ಯಮಾನ ವಿವರಿಸಲು ಸಹಾಯ ಮಾಡುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹೇಳಿಕೆ 2 ಮಾತ್ರ ಸರಿಯಾಗಿದೆ ಅಂತ ಹೇಳಿದ್ದಾರೆ. ಇನ್ನು 43ನೇ ಪ್ರಶ್ನೆಗೆ ಕೆಳಗಿನವುಗಳಲ್ಲಿ ಯಾವುದು ಬೆಂಜಿನ್ ಮಾಲಿನ್ಯ ಉಂಟಾಗಲು ಕಾರಣವಾಗಿದೆ ಅಂತ ಕೇಳಿದ್ದಾರೆ. 43 ಇದು ಏನಾಗಿದೆ ಅಂತಂದ್ರೆ ಇದನ್ನ ಇಲಾಖೆ ಉತ್ತರದಲ್ಲಿ ಗ್ರೇಸ್ ಅನ್ನ ಕೊಡಲಾಗಿದೆ. ಇದು ಗ್ರೇಸ್ ಇರುವಂಥದ್ದು 43ಗೆ. ಇನ್ನು 44 44ನೇ ಪ್ರಶ್ನೆ. 44ನೇ ಪ್ರಶ್ನೆಗೆ ಆಯ್ಕೆ 4 ಸರಿ ಇರುವಂಥದ್ದು. ಸೊ ನೋಡೋಣ ಹಾಗಾದ್ರೆ. ಎ ಏನಿದೆ ಅಂತಂದ್ರೆ ಮ್ಯಾಂಟ್ರಿಯಲ್ ಶಿಷ್ಟಾಚಾರ ಅಂತಂದ್ರೆ ಹಂತ ಹಂತವಾಗಿ ಓಜೋನ್ ಸವಕಳಿ ಮಾಡುವ ವಸ್ತುಗಳು. ಇನ್ನು ಪ್ಯಾರಿಸ್ ಒಪ್ಪಂದ ಏನಾಗುತ್ತದೆ? ಇದೇನಾಗಿತ್ತು ಅಂದ್ರೆ ಉದ್ದೇಶಿತ ರಾಷ್ಟ್ರೀಯ ಕೊಡುಗೆಗಳು ಅಂತ ಆಗಿದೆ. ಇನ್ನು ಕ್ಲೈಮೇಟ್ ಆಕ್ಷನ್ ಅಂತಕ್ಕಂಥದ್ದು ಸಿ ಬಂದು 1, ಸಮಗ್ರ ಜಲ ಸಂಪನ್ಮೂಲಗಳ ನಿರ್ವಹಣೆ. ಇನ್ನು ಡಿ ಬಂದು 2 ಸರಿಯಾಗಿ ಇರುವಂಥದ್ದು. ಉತ್ತರ 3 ಭೂ ಸವಕಳಿ ವಿಕಿರಣಶೀಲ ವಸ್ತುಗಳ ಕೊಳೆತ ಅಂತ ಕೊಟ್ಟಿದ್ದಾರೆ. ಯಾವ ಜೋಡಿ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಇದು ಸರಿ ಇರ್ತಕ್ಕಂಥ ಕೊಳಚೆ ನೀರು, ಆಮ್ಲಜನಕ ಬೇಡಿಕೆ ತ್ಯಾಜ್ಯ, ಇನ್ನು ಕೃಷಿ ರಸಗೊಬ್ಬರಗಳು, ಸ್ವ ಪೋಷಕಾಂಶಗಳು, ವಿದ್ಯುತ್ ಸ್ಥಾವರಗಳು, ಉಷ್ಣ ಮಾಲಿನ್ಯಗಳು ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ 3ನೇದು ತಪ್ಪಿರುವಂಥದ್ದು. ಇನ್ನು 4ನೇದು ನೋಡ್ರಿ, 46 ಬಂದು ಇದಕ್ಕೆ 46ಗೆ ಉತ್ತರ 3 ಸರಿಯಾಗಿರುವುದು ಅಂತ ಕೊಟ್ಟಿದ್ದಾರೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇನ್ನು 4ನೇದು, ಸೊ ಇದು ತಪ್ಪಾಗಿರುವಂಥ ಪ್ರಶ್ನೆ. ಇದನ್ನ ಗ್ರೇಸ್ ಅನ್ನ ಕೊಡಲಾಗಿದೆ. ಅದನ್ನೇನು ಜಾಸ್ತಿ ನೋಡ್ಕೋಬೇಡಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಕೊನೆಯ ಪೇಜ್ ಬಂದಿದ್ದೀವಿ ನಾವು. ಈ ಕೆಳಗಿನಗಳಲ್ಲಿ ಯಾವುದು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಅಡಿಯಲ್ಲಿ ಸೇರಿಸಲಾಗಿಲ್ಲ ಅಂತ ಕೇಳಿದ್ದಾರೆ. ಪ್ರಶ್ನೆಯನ್ನ ಪೂರ್ತಿ ನೋಡ್ಬೇಕು ನಾವು. ಇಲ್ಲಿ ಮಟ್ಟ ಓದಿ ಬಿಟ್ಬಿಡ್ತೇವೆ, ಸೇರಿಸಿದ್ದ ಹಾಕ್ಬಿಡ್ತೇವೆ, ಸೇರಿಸಲಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ 48 ಕ್ವಶನ್ ನೋಡ್ರಿ. ಲಿಂಗ ಅಸಮಾನತೆ, ತಂತ್ರಜ್ಞಾನದ ಸುಸ್ಥಿರತೆ, ಪರಿಸರದ ಸುಸ್ಥಿರತೆ, ಆರ್ಥಿಕ ಸುಸ್ಥಿರತೆ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಅಡಿಗಳು ನೋಡಿ 17 ಇದಾವೆ. ಎಷ್ಟಿದಾವೆ ರೀ ಇವು ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ. ಇದು ಎಲ್ಲಿ ನೋಡ್ತೀವಿ ನೀವು ಅಂತಂದ್ರ ಇದು ಆರ್ಥಿಕ ಇಲಾಖೆಯಲ್ಲಿ ಇದು ಹೊಡಿಸ್ತೈತಿ. ಅದರಲ್ಲಿ ತಾವು ನೋಡ್ಬೇಕಾಗಿರುತ್ತದೆ. ಸಂಸ್ಥೆ ಇದನ್ನು ಫಸ್ಟಿಗೆ ಹೊಡಿಸಿರುವಂಥದ್ದು. ಈಗ ಉತ್ತರ ಇದಕ್ಕೆ ಯಾವುದು ಅಂತಂದ್ರೆ ಸೇರಿಸಲಾಗಿಲ್ಲ ಅಂದ್ರೆ ತಂತ್ರಜ್ಞಾನದ ಸುಸ್ಥಿರತೆ ಇಲ್ಲಿ ಸೇರಿಸಲಾಗಿಲ್ಲ.
ನಂತರ ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಮುಕ್ತ ವಿಶ್ವವಿದ್ಯಾಲಯ ಯಾವುದು ಅಂತ ಕೇಳಿದ್ದಾರೆ. ಫಸ್ಟ್ ಓಪನ್ ಯೂನಿವರ್ಸಿಟಿ ಇನ್ ಇಂಡಿಯಾ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮುಕ್ತ ವಿಶ್ವವಿದ್ಯಾಲಯ ಹೈದರಾಬಾದಲ್ಲಿ ಪ್ರಾರಂಭವಾಗಿರುವಂಥದ್ದು. ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಮುಕ್ತ ವಿಶ್ವವಿದ್ಯಾಲಯ ಯಾವುದು ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮುಕ್ತ ವಿಶ್ವವಿದ್ಯಾಲಯ ಹೈದರಾಬಾದ್. ಕೊನೆಯ ಪ್ರಶ್ನೆ, ರಾಷ್ಟ್ರೀಯ ಮಾನ್ಯತಾ ಮಂಡಳಿ ಕೆಳಗಿನ ಯಾವ ಮಾನ್ಯತೆ ಸಂಸ್ಥೆಗೆ ಸಂಬಂಧಿಸಿದಾಗಿದೆ ಅಂತ ಕೊಟ್ಟಿದ್ದಾರೆ. ದೂರ ಶಿಕ್ಷಣ ಸಂಸ್ಥೆಗಳು, ತಾಂತ್ರಿಕ ಶಿಕ್ಷಣವನ್ನು ಒದಗಿಸುವ ಸಂಸ್ಥೆಗಳು, ವೃತ್ತಿಪರ ಶಿಕ್ಷಣ ಒದಗಿಸುವ ಸಂಸ್ಥೆಗಳು, ಸಂಸ್ಥೆ ಒದಗಿಸುವ ತಾಂತ್ರಿಕ ಕಾರ್ಯಗಳು. ಆನ್ಸರ್ ಈಸ್ ಸಂಸ್ಥೆ ಒದಗಿಸುವ ತಾಂತ್ರಿಕ ಕಾರ್ಯಗಳು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿಗೆ ಈ ಪ್ರಶ್ನೆಗೆ ಸರಿಯಾದ ಉತ್ತರಗಳೊಂದಿಗೆ ಈ ಕ್ಲಾಸನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಯಾರಿಗೆ ಬೇಕೋ ಅವರಿಗೆ ಶೇರನ್ನು ಮಾಡಿ ಅಂತ ಹೇಳೋಣ. ಯಾರಿಗೆಲ್ಲ ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆ ಇರುತ್ತೆ, ಕೆ ಆನ್ಸರ್ ಇರೋದಿಲ್ಲ, ಅದು ಕೆಲವರಿಗೆ ಕೆ ಆನ್ಸರ್ ಸಿಕ್ಕಿರುತ್ತೆ, ಪ್ರಶ್ನೆ ಪತ್ರಿಕೆ ಸಿಕ್ಕಿರೋದಿಲ್ಲ. ಇವು ಜಸ್ಟ್ ನೀವು ಒಂದು 10% ಮಾತ್ರ ಇದನ್ನು ಯೂಸ್ ಮಾಡಬೇಕು. ತಾವು ಏನು ಮಾಡಬೇಕಾಗುತ್ತೆ, ಪ್ರಯತ್ನ ಮಾಡಿದಾಗ ಮಾತ್ರ ನೀವೇನು ಮಾಡ್ತೀರಿ, ಸಕ್ಸಸ್ಸನ್ನು ಕಾಣ್ತೀರಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋನ ಕೊನೆವರೆಗೆ ನೋಡಿರ್ತಕ್ಕಂಥ ತಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.